ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡೋಣ. ಬಟ್ ಅದಕ್ಕೂ ಮೊದಲು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದ ಕೊನೆಯಲ್ಲಿ ಏನು ನಿಮ್ಮಲ್ಲಿ ಹಲವಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಸಲಹೆಯನ್ನ ಕೊಡ್ತಾ ಇದ್ರಿ. ಏನಪ್ಪಾ ಅಂತ ಹೇಳಿದ್ರೆ, ವಿಡಿಯೋದ ಕೊನೆಯಲ್ಲಿ ರಿವಿಷನ್ ಪರ್ಪಸ್ಗೋಸ್ಕರ ಒಂದಷ್ಟು ಕ್ವಶನ್ ಗಳನ್ನ, ಒಂದಷ್ಟು MCQ ಗಳನ್ನ ಹಾಕ್ಬಿಟ್ಟು ಅದನ್ನು ಕೂಡ ಡಿಸ್ಕಸ್ ಮಾಡಿ ಅಂತ ಬಹಳ ಜನ ಕಮೆಂಟ್ ನಲ್ಲಿ ಸಲಹೆಯನ್ನ ಕೊಡ್ತಾ ಇದ್ರಿ. ಸೊ ಆ ಸಲಹೆಯನ್ನ ಸ್ವೀಕರಿಸ್ಬಿಟ್ಟು ಇವತ್ತಿನ ವಿಡಿಯೋದ ಕೊನೆಯಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದಷ್ಟು ಕ್ವಶನ್ ಗಳನ್ನ ಆಯ್ದುಕೊಂಡ್ಬಿಟ್ಟು ಅಲ್ಲಿ ನಾವು ಹಾಕಿದ್ದೇವೆ. ಜೊತೆಗೆ ಅದನ್ನ ಡಿಸ್ಕಷನ್ ಕೂಡ ಇವತ್ತು ನಾನು ಮಾಡ್ತೀನಿ. ಸೊ ಅದರಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಆಗ್ಬೋದು ಅನ್ನೋದು ನನ್ನ ಒಂದು ನಂಬಿಕೆ. ಸೊ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೂ ದಯವಿಟ್ಟು ನೋಡಿ ಅಂಡ್ ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ಮತ್ತಷ್ಟು ಸಲಹೆಗಳು ಏನಾದರೂ ಇದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಅಂಡ್ ಇದರೊಂದಿಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಹಣ ಹರಿವಿಗೆ ಪ್ರೇರೇಪಣೆ, ನಗದು ಬಿಕ್ಕಟ್ಟು ನಿವಾರಣೆ, RBI ನ 2ನೇ ಕಂತಿನ ಕೊಡುಗೆ ಅಂತ ಒಂದು ಸುದ್ದಿ ಹೇಳ್ತಾ ಇದೆ. ಸೊ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ನಿಮಗೆ ಕಾಣಿಸ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ, ಪ್ರಸ್ತುತ RBI ನ ಗವರ್ನರ್ ಶಕ್ತಿಕಾಂತ ದಾಸ್, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದರ ಗವರ್ನರ್ ಆಗಿರ್ತಕ್ಕಂತಹ ಶಕ್ತಿಕಾಂತ ದಾಸ್ ಅವರು. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಬಹಳ ಜನಪ್ರಿಯ ವ್ಯಕ್ತಿ, ನಿಮಗೆಲ್ಲರೂ ಕೂಡ ಗೊತ್ತಿರ್ತಾರೆ ಅನ್ಕೊಂತೀನಿ. ಅಂಡ್ ಒಂದ್ ಮಾತು ಬಿಟ್ಕೋಬೇಕು, ಕಳೆದ ಕೆಲವು ದಿನಗಳ ಮುಂಚೆ ನಮ್ಮ RBI ಏನು ಈ ಕೊರೋನಾ ವೈರಸ್ ನ ಕಾರಣದಿಂದ ನಮ್ಮ ದೇಶದ ಆರ್ಥಿಕತೆ ಕುಸಿತಾ ಇದೆ, ಅದನ್ನ ವಾಪಸ್ ಹಳಿಗೆ ತೆಗೆದುಕೊಂಡು ಬರುವಂತಹ ಉದ್ದೇಶದಿಂದ ಒಂದಷ್ಟು ರಿಫಾರ್ಮ್ಸ್ ಗಳನ್ನ ಅಥವಾ ಒಂದಷ್ಟು ಕ್ರಮಗಳನ್ನ ಕೈಗೊಂಡಿದ್ದು. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ನೆನಪಿರೋ ರೀತಿ EMI ಅನ್ನ 3 ತಿಂಗಳ ಕಾಲ ಮುಂದೂಡಲಾಗಿತ್ತು. ಏನು ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇದೆ, ಆ ಸಾಲದ ಕಂತುಗಳನ್ನ ನೀವು 3 ತಿಂಗಳ ನಂತರ ಕಟ್ಟಿ ಅಂತ ಅದು ತಿಳಿಸಿತ್ತು. ಜೊತೆಗೆ ನಮ್ಮ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಗಳನ್ನ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ರು. ಹಾಗೆ ಇನ್ನು ಹಲವಾರು ಕ್ರಮಗಳನ್ನ ಅವರು ಕೈಗೊಂಡಿದ್ರು. ಈಗ 2ನೇ ಕಂತಿನಲ್ಲಿ ಅವರು ಮತ್ತೊಂದಷ್ಟು ಕೊಡೆಯನ್ನ ಕೊಡೋದಕ್ಕೆ ಮುಂದೆ ಇದ್ದಾರೆ. ಇದು ಕೂಡ ನಮ್ಮ ಭಾರತೀಯ ಆರ್ಥಿಕತೆಯ ಪುನಶ್ಚೇತನ ದೃಷ್ಟಿಯಿಂದ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಏನ್ ಮಾಡಿದಾರಪ್ಪ ಅಂತ ನೋಡೋದಾದ್ರೆ, ಸುಮಾರು 50,000 ಕೋಟಿ ರೂಪಾಯಿಯಷ್ಟು ಅವರು ಲಿಕ್ವಿಡಿಫೈ ಮಾಡ್ತಾ ಇದ್ದಾರೆ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಈ ಲಿಕ್ವಿಡೇಷನ್ ಅಂತ ಒಂದು ವರ್ಡ್ ನಿಮಗೆ ಕಾಣುತ್ತೆ, ಲಿಕ್ವಿಡ್ ಕ್ಯಾಶ್ ಅಥವಾ ಲಿಕ್ವಿಡಿಟಿ ಅಂತ ಅಂದ್ರೆ ಹಣದ ದ್ರವ್ಯತೆ, ನಗದು ಅಂತೇಳಿ. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ಎಕನಾಮಿಕ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬರದೇ ಇರೋ ಕಾರಣದಿಂದ ಅವರಿಗೆ ಈ ಎಕನಾಮಿಕ್ಸ್ ಟರ್ಮ್ಸ್ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಸೈಟ್ ಇದೆ, ಒಂದು ನಿವೇಶನ ಇದೆ, ಅಥವಾ ನಿಮ್ಮ ಹತ್ರ ಒಂದು ಬೈಕ್ ಇದೆ, ಅಥವಾ ಇನ್ಯಾವುದೋ ಒಂದು ಬೆಲೆ ಬಾಳುವಂತಹ ವಸ್ತು ಇದೆ ನಿಮ್ಮ ಹತ್ರ. ಸೊ ಆ ವಸ್ತುವನ್ನ ಇಟ್ಕೊಂಡ್ಬಿಟ್ಟು ನೀವು ಮಾರ್ಕೆಟ್ಗೆ ಹೋಗಿ ನಿಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ತೆಗೆದುಕೊಂಬರಕ್ ಆಗಲ್ಲ. ಅಲ್ಲಿ ನಿಮ್ಗೆ ಏನ್ ಬೇಕಾಗುತ್ತಪ್ಪ ಅಂದ್ರೆ ಹಣ, ನಗದು ಬೇಕಾಗುತ್ತೆ, ಕ್ಯಾಶ್ ಬೇಕಾಗುತ್ತೆ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಹಾರ್ಡ್ ಕ್ಯಾಶ್ ಅಂತ ಕೂಡ ಕರಿತೀವಿ. ಏನು ನಿಮ್ಮ ಬಳಿ ನೋಟ್ ಇರುತ್ತೆ, 1000 ರೂಪಾಯಿ, 2000 ಅಥವಾ 500 ರೂಪಾಯಿ ನೋಟ್ಗಳು ನಿಮಗೆ ಬೇಕಾಗುತ್ತೆ. 1000 ರೂಪಾಯಿ ನೋಟನ್ನ ಡಿಮೋನಟೈಸ್ ಮಾಡಿದ್ದಾರೆ. ಸೊ ಇಂತಹ ಬ್ಯಾಂಕ್ ನೋಟ್ಸ್ ನಿಮಗೆ ಬೇಕಾಗುತ್ತೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಏನಾದ್ರೂ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ. ಸೊ ಪ್ರಸ್ತುತವಾಗಿ ಕೂಡ ಇದೇ ಒಂದು ಪ್ರಾಬ್ಲಮ್ ಉಂಟಾಗ್ತಾ ಇದೆ. ಹಣದ ಈ ನಗದೀಕರಣ ಇಲ್ಲ ಅಥವಾ ಲಿಕ್ವಿಡಿಟಿ ಇಲ್ಲ ಅಂತ ಕರಿತೀವಿ. ಆ ಒಂದು ಉದ್ದೇಶದಿಂದ ನೋಡಿ, ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಜನರ ಬಳಿ ಸಾಕಷ್ಟು ಆಸ್ತಿಪಾಸ್ತಿಗಳು ಇವಾಗಲೂ ಕೂಡ ಇದಾವೆ, ಮೌಲ್ಯಯುತವಾದಂತಹ ವಸ್ತುಗಳು ಕೂಡ ಇದ್ದಾವೆ. ಬಟ್ ಅವರು ಅಂಗಡಿಗಳಿಗೆ ಹೋಗಿ ಏನಾದ್ರೂ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವರಿಗೆ ಬೇಕಾಗಿದ್ದಂತಹ ಈ ಹಣ, ಹಾರ್ಡ್ ಕ್ಯಾಶ್ ಅವರ ಕೈಲಿಲ್ಲ. ಅದಕ್ಕೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆಯಪ್ಪ, ನಮ್ಮ RBI ಏನ್ ಮಾಡ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಸುಮಾರು 50,000 ಕೋಟಿ ರೂಪಾಯಿ, 50,000 ಕೋಟಿ ರೂಪಾಯಿಯಷ್ಟು ಹಣವನ್ನ ನಿಮಗೆ ಕಾಣಿಸ್ತಿರ್ತಕ್ಕಂತಹ NBFC ಸಂಸ್ಥೆಗಳಿಗೆ ಮತ್ತು ಕಿರು ಹಣಕಾಸು ಸಂಸ್ಥೆಗಳಿಗೆ ಕೊಡ್ತಾ ಇದ್ದಾರೆ. ಸೊ ನಾವು ಈ ಒಂದು ಕ್ರಮದ ಪರಿಣಾಮ ಏನು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಈ NBFC ಅಂದ್ರೆ ಏನು ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ. ನೋಡಿ, NBFC ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. 2 ಕ್ಯಾಟಗರಿ ಬರುತ್ತೆ. ಈ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಂಕ್ ಬರುತ್ತೆ, ಮತ್ತೊಂದು NBFC ಬರುತ್ತೆ. ಸೊ ಡಿಫ್ರೆನ್ಸ್ ಏನಪ್ಪಾ, ಬ್ಯಾಂಕ್ಗಳಿಗೂ ಮತ್ತು NBFCಗೂ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, NBFC ಫುಲ್ ಫಾರ್ ಫಸ್ಟ್ ತಿಳ್ಕೊಂಬಿಡಿ, ನೋಟ್ ಡೌನ್ ಕೂಡ ದಯವಿಟ್ಟು ಮಾಡ್ಕೊಳ್ಳಿ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್. ಕನ್ನಡದಲ್ಲಿ ನೀವು ನೋಡೋದಾದ್ರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ಇಲ್ಲೂ ಕೂಡ ನಿಮಗೆ ಕಾಣಿಸ್ಕೊಳ್ತಾ ಇದೆ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕು. ಸೊ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಬ್ಯಾಂಕ್ ಅಂದ್ರೆ ಯಾವುಗಳು? ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳು. ಏನು ನಮ್ಮ ಕೆನರಾ ಬ್ಯಾಂಕ್ ಇದೆ, ಅದೇ ರೀತಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಇನ್ನು ಹಲವಾರು ರಾಷ್ಟ್ರೀಕೃತ ಬ್ಯಾಂಕ್ಗಳೆಲ್ಲವೂ ಕೂಡ ಬ್ಯಾಂಕಿಂಗ್ ವಲಯದಲ್ಲಿ ಬರ್ತವೆ. ಅದರ ಜೊತೆಗೆ ಖಾಸಗಿ ಬ್ಯಾಂಕ್ಗಳಾಗಿರ್ತಕ್ಕಂತಹ ನಮ್ಮ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಅಥವಾ ಈ ಕೋಆಪರೇಟಿವ್ ಬ್ಯಾಂಕ್, ಸಹಕಾರಿ ಬ್ಯಾಂಕ್ಗಳಾಗಿರ್ತಕ್ಕಂತಹ DCC ಬ್ಯಾಂಕ್ ಇರ್ಬೋದು, ಅಥವಾ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಇವೆಲ್ಲವೂ ಕೂಡ ಬ್ಯಾಂಕಿಂಗ್ ವಲಯಕ್ಕೆ ಬರ್ತವೆ. ಬಟ್ NBFC ಯಾವ್ದು ಬರುತ್ತಪ್ಪ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಕಂಪನೀಸ್ ಅಂತ ಹೇಳಿದ್ರೆ, ನಿಮಗೆ ಫಾರ್ ಎಕ್ಸಾಂಪಲ್ ಮುತ್ತೂಟ್ ಫೈನಾನ್ಸ್ ಅಂತ ಒಂದು ಕಂಪನಿಗಳಿರ್ತೀರಾ, ಮುತ್ತೂಟ್ ಫೈನಾನ್ಸ್ ಇರ್ಬೋದು, ಅದೇ ರೀತಿ ನಿಮಗೆ ಏನು ಮಣಪ್ಪುರಂ ಗೋಲ್ಡ್ ಲೋನ್ ಇರ್ಬೋದು,
ಇಂತಹ ಹಲವಾರು ಸಂಸ್ಥೆಗಳು ನಿಮಗೆ ನಾನ್ ಬ್ಯಾಂಕಿಂಗ್ ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಕರಿತೀವಿ. ಇವುಗಳ ಮೂಲ ಏನು ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಬ್ಯಾಂಕ್ ಅಂದ್ರೆ ಏನ್ ಗೊತ್ತಾ? ಬ್ಯಾಂಕ್ ಅಂದ್ರೆ ಬೇಸಿಕಲಿ ಮೀನಿಂಗ್ ಯಾವುದಾದ್ರೂ ಠೇವಣಿಯನ್ನ ಇಟ್ಕೊಳ್ಳೋದು. ಏನು ಸಾರ್ವಜನಿಕರು ತಗೊಂಡ್ಬಂದ್ಬಿಟ್ಟು ಹಣವನ್ನ ಠೇವಣಿಯಾಗಿ ಇಡ್ತಾರೆ, ಡೆಪಾಸಿಟ್ ಅಂತ ನಾವೇನ್ ಕರಿತೀವಿ. ಈ ಡೆಪಾಸಿಟ್ ಇಟ್ಕೊಳ್ಳುವಂತಹ ಸಂಸ್ಥೆಗಳನ್ನ ನಾವು ಬ್ಯಾಂಕ್ ಅಂತ ಕರಿತೀವಿ. ಬ್ಯಾಂಕ್ ನ ಮೂಲಭೂತ ಉದ್ದೇಶವೇ ಜನರ ಹಣವನ್ನ ಅಥವಾ ಠೇವಣಿಯನ್ನ ಸುರಕ್ಷಿತವಾಗಿ ಇಟ್ಕೊಂಡ್ಬಿಟ್ಟು ಅದರ ಮೇಲೆ ಅವರಿಗೆ ಸ್ವಲ್ಪ ಬಡ್ಡಿಯನ್ನ ಪಾವತಿ ಮಾಡುವುದು. ಇದನ್ನ ನಾವು ಬ್ಯಾಂಕ್ಗಳ ಕರ್ತವ್ಯ ಅಂತ ಕರಿತೀವಿ. ಅದೇ ರೀತಿ NBFC ಗಳ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ, ಇವರು ಒಂದ್ ನೆನ್ಪಿಟ್ಕೊಳ್ಳಿ, ಇವರು ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಾಲ ಕೊಡ್ತಾರೆ, ಆ ಬಡ್ಡಿ ವಿಧಿಸ್ಬಿಟ್ಟು ಸಾಲ ಕೊಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಹಣವನ್ನ ಠೇವಣಿಯಾಗಿ ಅವ್ರು ಇಟ್ಕೊಳ್ಳೋದಿಲ್ಲ, ಡೆಪಾಸಿಟ್ ಆಗಿ ಇಟ್ಕೊಳ್ಳೋದಿಲ್ಲ. ಅದೇ ಮೂಲ ಒಂದು ಡಿಫರೆನ್ಸ್ ಆಗಿರುತ್ತೆ ಬ್ಯಾಂಕ್ಗೂ ಮತ್ತೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗೂ. ದಯವಿಟ್ಟು ನೆನ್ಪಿಟ್ಕೋಬೇಕು. ಸೊ ಇಂತಹ NBFCಗಳು ಮತ್ತೆ ಕಿರು ಹಣಕಾಸಿನ ಸಂಸ್ಥೆಗಳಿಗೆ 50,000 ಕೋಟಿ ಹಣವನ್ನ ನಮ್ಮ RBI ಸಾಲದ ರೂಪದಲ್ಲಿ ಕೊಡುತ್ತೆ. ಉಚಿತವಾಗಿ ಕೊಡೋದಿಲ್ಲ, ಬದಲಾಗಿ ಅವಕ್ಕೂ ಕೂಡ ಸಾಲದ ರೂಪದಲ್ಲಿ ಕೊಡುತ್ತೆ. ಸೊ ಜನ ಕೇಳ್ತಾರೆ, ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ಇಂತಹ ಸಂಸ್ಥೆಗಳ ಹತ್ರ ಈಗ ಆಲ್ರೆಡಿ ಹಣ ಇಲ್ಲ, ಅವರ ಬಳಿ ಬೇರೆ ಜನರು ಸಾಲ ಕೇಳ್ಕೊಂಡ್ ಬಂದ್ರೆ ಅವ್ರಿಗೆ ಸಾಲ ಕೊಡಕ್ ಹಣ ಇಲ್ಲ. ಯಾಕೆ ಹಣ ಇಲ್ಲಪ್ಪ ಅಂತ ಹೇಳಿದ್ರೆ, ನಮ್ಮ RBIನೇ ಇತ್ತೀಚೆಗಷ್ಟೇ ಹೇಳಿತ್ತು, ಮುಂದಿನ 3 ತಿಂಗಳುಗಳ ಕಾಲ ಯಾವುದೇ ಸಾಲವನ್ನ ಪಡೆದಿರತಕ್ಕಂತಹ ಗ್ರಾಹಕನಿಂದ ಆ ಸಾಲದ ಕಂತು ಮರು ಪಾವತಿಗೆ ಒತ್ತಡ ಹಾಕಬಾರ್ದು ಅಂತ ಹೇಳಿದ್ರು. ಸೊ ಆ ಒಂದು ಸಾಲ ಇರ್ಬೋದು ಅಥವಾ ಬಡ್ಡಿ ಇರ್ಬೋದು, 3 ತಿಂಗಳ ಕಾಲ ಅದಕ್ಕೆ ಒಂದು ವಿರಾಮ ಸಿಕ್ಕಿತ್ತು. ಹಾಗಾಗಿ ಈ NBFCಗಳಿಗೆ ತಮಗೆ ಬರಬೇಕಾಗಿದ್ದಂತಹ ಹಣದ ಮೂಲ ನಿಂತೋಗ್ಬಿಟ್ಟಿದೆ. ಹಾಗಾಗಿ ಯಾರಾದ್ರೂ ಹೊಸ ವ್ಯಕ್ತಿಗಳು ಬಂದ್ಬಿಟ್ಟು ಸಾಲ ಕೊಡಿ ಅಂತ ಕೇಳ್ಕೊಂಡಲ್ಲಿ ಅವರಿಗೆ ಸಾಲ ಕೊಡುವಂತಹ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಈ ಪರಿಸ್ಥಿತಿಯನ್ನು ನೋಡಿದಂತಹ ನಮ್ಮ RBI ಅವರಿಗೆ 50,000 ಕೋಟಿ ರೂಪಾಯಿಯನ್ನ ಹಣವನ್ನ ಕೊಡ್ತಾ ಇದ್ದಾರೆ. ಅದನ್ನ ರೀಫೈನಾನ್ಸಿಂಗ್ ಅಂತ ಕರಿತೀವಿ, ಮರು ನಗದೀಕರಣ ಅಂತ ಕರಿಬೋದು, ಅಥವಾ ರೀಫೈನಾನ್ಸಿಂಗ್ ಅಂತ ಕರಿತೀವಿ. ಸೊ ಇವರಿಗೆ ಬರ್ತಕ್ಕಂತಹ ಈ ಹಣವನ್ನ ಅವರು ಜನರಿಗೆ ಯಾರೆಲ್ಲ ಸಾಲ ಕೇಳ್ಕೊಂಡು ಬರ್ತಾರೆ ಅವರಿಗೆ ಒಂದಷ್ಟು ಬಡ್ಡಿಯನ್ನು ವಿಧಿಸ್ಬಿಟ್ಟು ಸಾಲವನ್ನ ಕೊಡ್ತಾರೆ. ಸೊ ಈ ಸಾಲವನ್ನ ತೆಗೆದುಕೊಂಡು ಬಂದಂತಹ ವ್ಯಕ್ತಿ ಯಾವ ತರ ಸಾಲ ತಗೊಂತಾನಪ್ಪ ಅಂತ ಹೇಳಿದ್ರೆ, ಅವನಿಗೆ ಉಚಿತವಾಗಿ ಏನು ಸಾಲ ಕೊಡೋದಿಲ್ಲ, ಬದಲಾಗಿ ಗ್ಯಾರಂಟಿ ಕೊಡ್ತಾರೆ, ಜಾಮೀನು ಇರುತ್ತೆ. ಗ್ಯಾರಂಟಿ ಯಾವ ರೀತಿ ಕೊಡ್ತಾರೆ? ನಾನು ಆಗ್ಲೇ ಹೇಳ್ದಂಗೆ ಅವರ ಬಳಿ ಇದ್ದಂತಹ ಒಂದು ನಿವೇಶನ ಇರ್ಬೋದು, ಅಥವಾ ಒಂದು ಬೈಕ್ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಬೆಲೆ ಬಾಳುವಂತಹ ವಸ್ತುವಿನ ಗ್ಯಾರಂಟಿ ಮೇಲೆ ಅವರಿಗೆ ಸಾಲವನ್ನ ಕೊಡಲಾಗುತ್ತೆ. ಚಿನ್ನದ ಜ್ಯುವೆಲ್ಲರಿ ಇರ್ಬೋದು ಅದರ ಮೇಲೆ. ಸೊ ಹಾಗಾಗಿ ಅವನ ಬಳಿ ಬೈಕ್ ಏನಿತ್ತು ಈಗ ಅದು ನಗದಾಗಿ ಕನ್ವರ್ಟ್ ಆಯ್ತು. ಸೊ ಅವನ ಬಳಿಗ ಹಾರ್ಡ್ ಕ್ಯಾಶ್ ಕೈಲಿದೆ. ಈ ನಗದನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅವನು ಮಾರ್ಕೆಟ್ ನಲ್ಲಿ ತನಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡಬಹುದು. ಇಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತಪ್ಪ ಇದು ಅಂತ ಹೇಳಿದ್ರೆ, ನೋಡಿ ಫಾರ್ ಎಕ್ಸಾಂಪಲ್ ಅವನೊಂದು ಮಾರ್ಕೆಟ್ಗೆ ಹೋಗ್ತಾನೆ, ಅಲ್ಲಿ ಅವನು ಮನೆಗೆ 1 kg ಅಕ್ಕಿಯನ್ನ ಖರೀದಿ ಮಾಡ್ತಾನೆ. 1 kg ಅಕ್ಕಿ ಖರೀದಿ ಮಾಡಿದಪ್ಪ ಅಂತ ಹೇಳಿದ್ರೆ ಈ ದುಡ್ಡಿನಿಂದ ಅಲ್ಲಿ ಅಕ್ಕಿ ಬೆಳೆದಂತಹ ಆ ಭತ್ತವನ್ನ ಬೆಳೆದಂತಹ ರೈತ ಉದ್ಧಾರ ಆಗ್ತಾನೆ. ಅದನ್ನ ಸಾಗಾಟ ಮಾಡಿದಂತಹ ಲಾರಿ ಡ್ರೈವರ್ ಇರ್ಬೋದು, ಲಾರಿ ಮಾಲೀಕ ಇರ್ಬೋದು, ಅವರು ಉದ್ಧಾರ ಆಗ್ತಾರೆ. ಜೊತೆಗೆ ಅದನ್ನ ಮಾರಾಟ ಮಾಡಿದಂತಹ ವರ್ತಕ, ಆ ಒಂದು ಅಂಗಡಿಯ ಕಿರಾಣಿ ಅಂಗಡಿ ಮಾಲೀಕನು ಕೂಡ ಉದ್ಧಾರ ಆಗ್ತಾನೆ. ಇದೇ ರೀತಿ ಅವ್ರು ಇನ್ಯಾವುದೋ ಒಂದು ವಸ್ತುವನ್ನ, ಇನ್ಯಾವುದೋ ಎಲೆಕ್ಟ್ರಾನಿಕ್ ಉಪಕರಣವನ್ನ ಕೊಂಡ್ಕೊಂಡ ಅಂತ ಹೇಳಿದ್ರೆ ಆ ಎಲೆಕ್ಟ್ರಾನಿಕ್ ಉಪಕರಣವನ್ನ ಮಾಡಿದಂತಹ ಕಂಪನಿ ಉದ್ಧಾರ ಆಗುತ್ತೆ. ಅಲ್ಲಿದ್ದಂತಹ ಕಾರ್ಮಿಕರಿಗೆ ಹಣ ಸಿಕ್ಕಂಗಾಗುತ್ತೆ. ಜೊತೆಗೆ ಅದನ್ನ ಮಾರಾಟ ಮಾಡಿದಂತಹ ಅಂಗಡಿಯ ವ್ಯಕ್ತಿಯು ಕೂಡ ಹಣ ಸಿಕ್ಕಂಗಾಗುತ್ತೆ. ಇದನ್ನ ನಾವು ಬಹಳ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇದು ಎಕನಾಮಿಕ್ಸ್ ಅಲ್ಲಿ ಡೀಪ್ ಆಗಿ ಇಳಿದು ಮಾತಾಡ್ತಾ ಇರೋದು ನಾವು. ಸೊ ಯಾರು ಕೂಡ ತುಂಬಾ ಫಾಸ್ಟ್ ಆಯ್ತು, ಬೋರ್ ಆಯ್ತು ಅಂತ ತಿಳ್ಕೊಬೇಡಿ. ಬಿಕಾಸ್ ನಿಮಗೆ ಒಂದಲ್ಲ ಒಂದು ಸಮಯದಲ್ಲಿ ಇಂತಹ ಡೀಪ್ ಇನ್ಫಾರ್ಮೇಶನ್ ನಿಮಗೆ ಬೇಕಾಗುತ್ತೆ. ಇದನ್ನ ನಾವು ಪರ್ಚೇಸಿಂಗ್ ಪವರ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಕೊಳ್ಳುವ ಶಕ್ತಿ ಅಂತೇಳಿ. ನೋಡಿ, ಅವನ ಬಳಿ ಸೈಟ್ ಇದೆ ಅಥವಾ ಇನ್ಯಾವುದೋ ಒಂದು ಆಸ್ತಿ ಇದೆ ಅಂದ ತಕ್ಷಣ ಅವನು ಕೊಳ್ಳುವ ಶಕ್ತಿ ಇರೋದಿಲ್ಲ ಅವನಿಗೆ. ಬದಲಾಗಿ ಆ ಆಸ್ತಿ ನಗದೀಕರಣಗೊಂಡಾಗ ಅಥವಾ ಲಿಕ್ವಿಡೇಟ್ ಆದಾಗ, ದ್ರವ್ಯತೆ ಆದಾಗ ಮಾತ್ರ ಅವನಿಗೆ ಕೊಳ್ಳುವಂತಹ ಶಕ್ತಿ ಬರುತ್ತೆ. ಯಾವಾಗ ಒಂದು ದೇಶದ ಸಾರ್ವಜನಿಕರಲ್ಲಿ ಪರ್ಚೇಸಿಂಗ್ ಪವರ್ ಅಥವಾ ಕೊಳ್ಳುವ ಶಕ್ತಿ ಜಾಸ್ತಿ ಆಗುತ್ತೋ ಆ ದೇಶದ ಎಕಾನಮಿ, ಆ ದೇಶದ ಆರ್ಥಿಕತೆ ಸ್ವಯಂ ತಾನೇ ಅಭಿವೃದ್ಧಿ ಹೋಗ್ತಾ ಹೋಗುತ್ತೆ. ಯಾಕಪ್ಪ ಅಂದ್ರೆ ಇವರು ಖರೀದಿ ಮಾಡ್ತಾ ಹೋಗ್ತಾ ಇದ್ರು ಅಂತ ಹೇಳಿದಲ್ಲಿ ಡೆಫಿನೆಟ್ಲಿ ಆ ಒಂದು ಮಾರುಕಟ್ಟೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರು ಪರೋಕ್ಷವಾಗಿ ಎಲ್ಲರಿಗೂ ಕೂಡ ಲಾಭ ಆಗ್ತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸೊ ಇದರೊಂದಿಗೆ ನಾನು ಫುಲ್ ಡೀಟೇಲ್ಸ್ ನಿಮ್ಗೆ ಹೇಳಿದೀನಿ ಅಂತ ಅನ್ಕೊಂತೀನಿ. ಅಂಡ್ ಜೊತೆಗೆ ನಿಮಗೆ ಕಾಣಿಸ್ತಾ ಇದೆ ಮತ್ತೊಂದಷ್ಟು ಡೀಟೇಲ್ಸ್ ನೋಡ್ತಾ ಇರಬಹುದು. ಸಾಲ ಮರುಪಾವತಿ ಮುಂದೂಡಿಕೆ ಪ್ರಕರಣಗಳಿಗೆ NPA ಅಪ್ಲೈ ಆಗಲ್ಲ. ಸೊ ಅದನ್ನ ಕೂಡ ನಾನು ಕೊನೆಯಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡ್ತೀನಿ. ಸೊ ಸದ್ಯಕ್ಕೆ ಜಾಸ್ತಿ ಸಮಯ ವ್ಯರ್ಥ ಮಾಡದಲ್ಲೇ ಮುಂದಿನ ಒಂದು ಟಾಪಿಕ್ಗೆ ನಾವು ಮೂವ್ ಆಗೋಣ. ಸೊ ಈ ಒಂದು ಟಾಪಿಕ್ ಹೇಳುತ್ತೆ, ವುಹಾನ್ ಅಡ್ಮಿಟ್ಸ್ ಟು ಎರರ್ಸ್ ಹೈಕ್ಸ್ ಟೋಲ್ಡ್ ಬೈ 50% ಅಂತೇಳಿ. ನೋಡಿ, ಯಾವಾಗಿನಿಂದ ಚೀನಾ ದೇಶದಲ್ಲಿ ಕೊರೋನಾ ವೈರಸ್ ಸ್ಟಾರ್ಟ್ ಆಯ್ತೋ ಪ್ರಪಂಚದಲ್ಲಿ ಬಹಳಷ್ಟು ಜನರು ಸಂಶಯವನ್ನ ವ್ಯಕ್ತಪಡಿಸಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಚೀನಾ ದೇಶದಲ್ಲಿರ್ತಕ್ಕಂತಹ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿನ ಈ ಸಾವು ನೋವು ಅಥವಾ ಈ ಪಾಸಿಟಿವ್ ಕೇಸಸ್ ಕುರಿತಾದಂತಹ ಅಂಕಿಅಂಶಗಳನ್ನ ಮುಚ್ಚಿಡ್ತಾ ಇದೆ ಅಂತ ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ರು. ನಾವು ಭಾರತದಲ್ಲಿ ಕೂಡ ಸಾಕಷ್ಟು ಸಂಶಯ ವ್ಯಕ್ತಪಡಿಸಿದ್ವಿ. ಇದರಲ್ಲಿ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಅವರದ್ದು ಚೀನಾದ ಮಾತನ್ನ ನಂಬುವ ಸ್ಥಿತಿಯಲ್ಲೇ ಇರಲಿಲ್ಲ. ಇವಾಗ ಅದನ್ನ ಚೀನಾ ಮೊಟ್ಟ ಮೊದಲನ ಬಾರಿಗೆ ತಾನೇ ಅಧಿಕೃತವಾಗಿ ಒಪ್ಕೊಂಡಿದೆ.
ಏನು ಅಮೆರಿಕ ದೇಶ ಸಾಕಷ್ಟು ಒತ್ತಡವನ್ನ ಹಾಕಿತ್ತು ನಿಮ್ಮ ಬಳಿ ಇರತಕ್ಕಂತಹ ನೈಜವಾದಂತಹ ಅಂಕಿಅಂಶಗಳನ್ನ ತಿಳಿಸಿ ಅದನ್ನ ಮೊದಲ ಬಾರಿಗೆ ಸ್ವಲ್ಪ ಮಟ್ಟಿಗೆ ಒಪ್ಪಿರುವಂತಹ ಚೀನಾ ವುಹಾನ್ ದೇಶದ ಅಧಿಕಾರಿಗಳು ಅಲ್ಲಿದ್ದಂತಹ ಸಾವಿನ ಸಂಖ್ಯೆಯನ್ನ 50% ಹೆಚ್ಚಾಗಿ ಹೇಳಿದ್ದಾರೆ. ನಮ್ಮಿಂದ ಸ್ವಲ್ಪ ತಪ್ಪಾಗಿದೆ, ನಮ್ಮ ಅಂಕಿಅಂಶಗಳು ಸ್ವಲ್ಪ ತಪ್ಪಾಗಿದ್ವು, ಬಟ್ ನಿಜವಾದ ಅಂಕಿಅಂಶ ಇದು ಅಂತೇಳಿ ಅವರು ಹೊಸದಾಗಿ ಒಂದು ಅಂಕಿಅಂಶವನ್ನು ಬಿಡುಗಡೆ ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ 1290 ಹೆಚ್ಚು ಮರಣಗಳನ್ನ ಅವರು ತೋರಿಸ್ಕೊಂಡಿದ್ದಾರೆ. ಸೊ ಮುಂಚೆ ಇದಕ್ಕಿಂತ 1290 ಜನ ಜಾಸ್ತಿ ಅಲ್ಲಿ ಮೃತಪಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಚೀನಾ ದೇಶ ಅಧಿಕೃತವಾಗಿ ಒಪ್ಪಿಕೊಂಡಿರುವ ಮೂಲಗಳ ಪ್ರಕಾರ ವುಹಾನ್ ನಗರವೊಂದರಲ್ಲೇ ಸುಮಾರು 3869 ಜನ ಕೊರೋನಾ ವೈರಸ್ ಸೋಂಕಿಗೆ ಒಳಗಾಗ್ಬಿಟ್ಟು ಬಲಿಯಾಗಿದ್ದಾರೆ. ಸೊ ಇದು ಮತ್ತೊಮ್ಮೆ ಚೀನಾ ದೇಶದ ಒಂದು ಆಡಳಿತದ ಪಾರದರ್ಶಕತೆಯ ಒಂದು ಪ್ರಶ್ನೆ ಉಂಟಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಚೀನಾ ಯಾವಾಗಲೂ ಕೂಡ ಪಾರದರ್ಶಕವಾಗಿಲ್ಲ. ನಾನು ಮೊನ್ನೆ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಕೂಡ ಹೇಳ್ತಾ ಇದ್ದೆ, ಅಲ್ಲಿನ ಎಲ್ಲಾ ಮಾಧ್ಯಮಗಳು ಸರ್ಕಾರದ ಒಂದು ಕಂಟ್ರೋಲ್ಗೆ ಒಳಪಟ್ಟಿದ್ದಾವೆ, ಸರ್ಕಾರಿ ಸ್ವಾಮ್ಯದವಾಗಿದ್ದಾವೆ. ಅವನ್ನ ನಾವು ಮಜ್ಲಿಂಗ್ ಆಫ್ ಮೀಡಿಯಾ ಅಂತ ಕರಿತೀವಿ. ಯಾರೋ ಒಬ್ರು ಈ ಮಜಲ್ಗೆ ಮಜಲ್ ಅಂದ್ರೆ ಈ ಮಜಲ್ ಅಲ್ಲ, ನಾವು ಏನು ಇದಂತ ಹೇಳ್ತೀವಿ ನಮ್ಮ ಮಾಂಸಖಂಡ, ಅದಲ್ಲ ಮಜಲ್ ಅಂತ ಹೇಳಿದ್ರೆ ನಾನು ಅವತ್ತು ಕೂಡ ಹೇಳಿದ್ದೆ ಯಾವ ರೀತಿ ಹೊಲಗಳಲ್ಲಿ ದನಗಳ ಮೂಗಿಗೆ ಬಾಯಿಗೆ ಏನೋ ಒಂದು ಇದನ್ನ ಸಿಗಿಸ್ತಾರೆ, ಒಂದು ಉಪಕರಣವನ್ನ, ಅದನ್ನ ಮಜಲ್ ಅಂತ ಕರೀತಾರೆ. ಯಾರೋ ಒಬ್ರು ಕೆಳಗಡೆ ಕಮೆಂಟ್ ಅಲ್ಲಿ ಅದಕ್ಕೆ ಮುಸುರುಗುಕ್ಕೆ ಅಂತ ಕರೀತಾರೆ ಅಂತ ಕೂಡ ತಿಳಿಸಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಸೊ ಈ ಮುಸುರುಗುಕ್ಕೆ ಅಂತ ಏನ್ ಕರಿತೀವಿ ಅದನ್ನ ಹಾಕ್ಬಿಟ್ಟಿರ್ತಾರೆ ಮೀಡಿಯಾಕ್ಕೆ, ಅಂದ್ರೆ ಅವ್ರು ಮಾತಾಡಕ್ಕೆ ಬಿಡಲ್ಲ ಅನ್ನೋದು. ಸೊ ಇದು ನಮ್ಮ ಪ್ರಜಾಪ್ರಭುತ್ವ ದೇಶಗಳಿಗಿಂತ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಇಂತಹ ಪ್ರಾಬ್ಲಮ್ ಉಂಟಾಗ್ತಾ ಇರುತ್ತೆ. ಸೊ ಇದು ಮತ್ತೊಂದು, ಯಾರು ಕೂಡ ನಿಮಗೆ ಎಕ್ಸಾಮ್ ಡೈರೆಕ್ಟ್ ಆಗಿ ಕ್ವಶನ್ ಕೇಳೋದಿಲ್ಲ, ವುಹಾನ್ ನಗರದಲ್ಲಿ ಸಾವಿಗೀಡಾದವರ ಸಂಖ್ಯೆ ಎಷ್ಟು ಅಂತಾನೆ ಕೇಳೋದಿಲ್ಲ. ಬಟ್ ಏನಪ್ಪಾ ಅಂದ್ರೆ ಕಮ್ಯುನಿಸ್ಟ್ ಆಡಳಿತ ಇರತಕ್ಕಂತಹ ಒಂದು ಅಪಾರದರ್ಶಕ ದೇಶದಲ್ಲಿ ಯಾವ ರೀತಿ ಅಂಕಿಅಂಶ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳು ವರ್ಕ್ ಆಗುತ್ತೆ ಅಂತ ನಿಮಗೊಂದು ಹಿಂಟ್ ಗೊತ್ತಾಗಬೇಕಾಗಿತ್ತು. ಆ ಒಂದು ಉದ್ದೇಶದಿಂದ ನಾನು ಈ ನ್ಯೂಸ್ ಅನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಅಂಡ್ ವುಹಾನ್ ನಗರ ಏನಿದೆ ನಿಮ್ಗೆ ಒಳಗಡೆ ಕೂಡ ಕಾಣಿಸ್ತಾ ಇದೆ, ಗ್ರೌಂಡ್ ಝೀರೋ ಸಿಟಿ ಏನಪ್ಪಾ ಅಂತ ಹೇಳಿದ್ರೆ ಅದರ ಒಂದು ಎಪಿ ಸೆಂಟರ್. ಈ ಕೊರೋನಾ ವೈರಸ್ ಮೂಲವಾಗಿ ಉತ್ಪತ್ತಿಯಾಗಿದ್ದೆ ಈ ವುಹಾನ್ ನಗರದ ಒಂದು ವನ್ಯಜೀವಿ ಮಾಂಸ ಮಾರುಕಟ್ಟೆಯಲ್ಲಿ. ಸೊ ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಅಂಡ್ ಯಾವ ರೀತಿಯಲ್ಲಿ ಅಂಕಿಅಂಶಗಳನ್ನ ನಮ್ಮ ಅಲ್ಲಿನ ಸರ್ಕಾರ ಮುಚ್ಚಿ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಮುಂದಿನ ಸುದ್ದಿಯತ್ತ ಗಮನಿಸೋದಾದ್ರೆ 35 ಲಕ್ಷ ಕಟ್ಟಡಗಳ ಸಕ್ರಮಕ್ಕೆ ಒಪ್ಪಿಗೆ. ಸೊ ನಾನು ಕಳೆದ ಕೆಲವು ಕ್ಲಾಸಲ್ಲಿ ಕೂಡ ಮಾತಾಡ್ತಾ ಇದ್ದೆ ಯಾವ ರೀತಿ ನಮ್ಮ ಕರ್ನಾಟಕ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಿಕ್ಕಾಪಟ್ಟೆ ಹದಗೆಟ್ಟು ಹೋಗಿದೆ, ಜೊತೆಗೆ ನಮ್ಮ ರಾಜ್ಯದ ಖಜಾನೆ ಬರಿದಾಗ್ತಾನೆ ಸಾಗ್ತಾ ಇದೆ. ಯಾಕಪ್ಪ ಅಂದ್ರೆ ಯಾವುದೇ ಆರ್ಥಿಕ ಮೂಲ ನಮಗೆ ಸಿಗ್ತಾ ಇಲ್ಲ, ಜೊತೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತಹ ಪರಿಹಾರ ಮೊತ್ತವೂ ಕೂಡ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಸೊ ಅವತ್ತು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ನೇತೃತ್ವದ ಒಂದು ಸಮಿತಿ ಒಂದೆರಡು ಇಂಪಾರ್ಟೆಂಟ್ ಕ್ರಮಗಳನ್ನ ತೆಗೆದುಕೊಳ್ಳಕ್ಕೆ ಯೋಚನೆ ಮಾಡಿದ್ವು ನಮ್ಮ ಖಜಾನೆಗೆ ಒಂದಷ್ಟು ಹಣ ಗಳಿಸುವಂತಹ ಉದ್ದೇಶದಿಂದ. ಮೊದಲನೇ ಒಂದು ಕ್ರಮ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು 12,000 ಮೂಲೆ ಸೈಟ್ ಅಂದ್ರೆ ಕಾರ್ನರ್ ಸೈಟ್ ಗಳನ್ನ ಹರಾಜು ಮಾಡುವುದು. ಏನು ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಳಿ ಒಂದಷ್ಟು ಮೂಲೆ ಸೈಟ್ಗಳಿದ್ದಾವೆ, ಅವನ್ನ ಹರಾಜು ಮಾಡುವ ಮೂಲಕ ಸುಮಾರು 15,000 ಕೋಟಿಯಷ್ಟು ಆದಾಯವನ್ನ ಸರ್ಕಾರಕ್ಕೆ ಗಳಿಸುವುದು ಅಂತ ಒಂದು ಯೋಜನೆ ಮಾಡಿದ್ರು. ಅದಕ್ಕೆ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಅದಾದ್ಮೇಲೆ ಕೂಡ ಅವರು ಮತ್ತೊಂದಷ್ಟು ಯೋಜನೆಗಳನ್ನ ತರೋದಕ್ಕೆ ಪ್ಲಾನ್ ಮಾಡಿದ್ರು. ಏನಪ್ಪಾ ಅಂತ ಹೇಳಿದ್ರೆ ಓವರ್ ಡ್ರಾಫ್ಟ್, ಸುಮಾರು ಒಂದು 25,000 ಕೋಟಿಗೂ ಹೆಚ್ಚು ಹಣವನ್ನ ಓವರ್ ಡ್ರಾಫ್ಟ್ ಮೂಲಕ ಬ್ಯಾಂಕ್ಗಳಿಂದ ಅಥವಾ RBI ನಿಂದ ಪಡೆಯುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ರು. ಓವರ್ ಡ್ರಾಫ್ಟ್ ಅಂದ್ರೆ ನಾನು ಅವತ್ತೇ ಹೇಳಿದೀನಿ, ನಿಮ್ಮ ಖಾತೆಯಲ್ಲಿ ಹಣ ಬಿಲ್ದಿದ್ರು ಕೂಡ ನಿಮ್ಮ ಖಾತೆಯಲ್ಲಿ ಎಷ್ಟು ಹಣ ಇರುತ್ತೋ ಅದಕ್ಕಿಂತಲೂ ಕೂಡ ಜಾಸ್ತಿ ಹಣವನ್ನ ನೀವು ಬ್ಯಾಂಕ್ ನಿಂದ ಪಡೆಯುವುದು. ಇದನ್ನ ಸಾಲ ರೂಪದಲ್ಲಿ ನೀವು ಪಡೆದಿರ್ತೀರಾ, ಅದಕ್ಕೆ ಬಡ್ಡಿಯನ್ನು ಕೂಡ ನೀವು ಪಾವತಿ ಮಾಡಬೇಕಾಗುತ್ತೆ ಒಂದು ನಿರ್ದಿಷ್ಟ ಅವಧಿಗಾಗಿ. ಈ ಒಂದು ಯೋಜನೆಯನ್ನು ಕೂಡ ಮಾಡಿದ್ರು. ಇವಾಗ ಮೂರನೇ ಒಂದು ಪ್ಲಾನ್ ಏನಪ್ಪಾ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯಾದ್ಯಂತ ಸುಮಾರು 35 ಲಕ್ಷ ಅಕ್ರಮ ಕಟ್ಟಡಗಳಿದ್ದಾವೆ. ಅಕ್ರಮ ಕಟ್ಟಡಗಳು ಅಂದ್ರೇನು? ಯಾವುದಾದ್ರೂ ಸರ್ಕಾರಿ ಜಾಗವನ್ನ ಅನಧಿಕೃತವಾಗಿ ಅತಿಕ್ರಮಣ ಮಾಡಿಬಿಟ್ಟು ಅಲ್ಲಿ ಕಟ್ಟಿರ್ತಕ್ಕಂತಹ ಕಟ್ಟಡಗಳು, ಜೊತೆಗೆ ಸಂಬಂಧಪಟ್ಟಂತಹ ಇಲಾಖೆಯಿಂದ ಯಾವುದೇ ಪರ್ಮಿಷನ್ ಅನ್ನ ಪಡೆಯದಲೆ ಅನಧಿಕೃತವಾಗಿ ವಿತೌಟ್ ಎನಿ ಪರ್ಮಿಷನ್ಸ್ ಏನಾದರೂ ಕಟ್ಟಡವನ್ನ ಕಟ್ಟಿದಲ್ಲಿ ಅದನ್ನು ಕೂಡ ನಾವು ಅನಧಿಕೃತ ಕಟ್ಟಡ ಅಂತ ಕರೆಯಲಾಗುತ್ತೆ. ಸೊ ನೋಡಿ, ನಮ್ಮ ರಾಜ್ಯದಲ್ಲಿ 35 ಲಕ್ಷ ಇಂತಹ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್ ಇದಾವೆ. ಸೊ ಇದರಿಂದ ಸರ್ಕಾರಕ್ಕೆ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಅವುಗಳಿಂದ ನಮಗೆ ಟ್ಯಾಕ್ಸ್, ಯಾವುದೇ ರೀತಿ ಟ್ಯಾಕ್ಸ್ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಕಟ್ಕೊಂಡಿರೋದೇ ಸರ್ಕಾರಿ ಜಾಗದಲ್ಲಿ ಕಟ್ಟಿರ್ತಾರೆ ಅಥವಾ ನಿಯಮವನ್ನ ಗಾಳಿಗೆ ತೂರ್ಬಿಟ್ಟು ಕಟ್ಟಿರ್ತಾರೆ. ಅದ್ರ ಮೇಲೆ ಅವರಿಂದ ನಮಗೆ ಬರಬೇಕಾದಂತಹ ಪ್ರಾಪರ್ಟಿ ಟ್ಯಾಕ್ಸ್, ಏನು ನಾವು ಆಸ್ತಿ ತೆರಿಗೆ ಅಂತೀವಿ, ಅದು ಕೂಡ ಬರಲ್ಲ. ಯಾಕೆ ಬರಲ್ಲಪ್ಪ ಅಂತ ಹೇಳಿದ್ರೆ ಸರ್ಕಾರದ ಅಧಿಕೃತ ದಾಖಲೆಗಳಲ್ಲಿ ಈ ಕಟ್ಟಡಗಳು ಇರೋದೇ ಇಲ್ಲ. ಬಟ್ ಇವುಗಳಿಗೆ ಆದ್ರೂ ಕೂಡ ಸರ್ಕಾರ ಮೂಲಭೂತ ಸೌಲಭ್ಯಗಳಾದಂತಹ ಕರೆಂಟ್ ಅನ್ನ ಕೊಟ್ಟಿರ್ತಾರೆ, ಎಲೆಕ್ಟ್ರಿಸಿಟಿ ಕೊಟ್ಟಿರ್ತಾರೆ, ವಿದ್ಯುತ್ತನ್ನ, ಜೊತೆಗೆ ನೀರಿನ ಸೌಲಭ್ಯವನ್ನು ಕೂಡ ಕೊಟ್ಟಿರ್ತಾರೆ. ಸೊ ಇದು ಸರ್ಕಾರಕ್ಕೆ ಲಾಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ನಮ್ಮ ಕಂದಾಯ ಸಚಿವ ಅಂದ್ರೆ ರೆವೆನ್ಯೂ ಮಿನಿಸ್ಟರ್ ಆಗಿರತಕ್ಕಂತಹ R. ಅಶೋಕ್ ಅವರು ನಿನ್ನೆ ಒಂದು ಮಾತನ್ನ ಹೇಳಿದ್ದಾರೆ, ಇಂತಹ 35 ಅಕ್ರಮ ಕಟ್ಟಡಗಳನ್ನ ಅಕ್ರಮ ಸಕ್ರಮ ಮಾಡೋಣ ಅಂತ. ನೋಡಿ, ಅಕ್ರಮ ಸಕ್ರಮ ಅಂದ್ರೆ ಸರ್ಕಾರದ ಒಂದು ಯೋಜನೆ, ಇದು ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ.
ಒಂದ್ ವೇಳೆ ಅವರು 50% ಅಷ್ಟು ಆ ಕಟ್ಟಡವನ್ನ ಅಕ್ರಮವಾಗಿ ನಿರ್ಮಾಣ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅದರ ಮೇಲೆ 6% ದಂಡ ವಿಧಿಸಲಾಗುತ್ತೆ. ಅದೇ ಅವರು 50% ಗಿಂತ ಜಾಸ್ತಿ ಅಕ್ರಮವಾಗಿ ಮಾಡಿದ್ರು ಅಂತ ಹೇಳಿದ್ರೆ 20% ದಂಡವನ್ನ ವಿಧಿಸಲಾಗುತ್ತೆ. ದಂಡವನ್ನ ವಿಧಿಸ್ಬಿಟ್ಟು ಆ ಒಂದು ಅಕ್ರಮ ಆಸ್ತಿಯನ್ನ, ಅಕ್ರಮ ಕಟ್ಟಡವನ್ನ ಆ ಮಾಲೀಕನ ಹೆಸರಿಗೆ ಸಕ್ರಮಗೊಳಿಸ್ಬಿಡ್ತಾರೆ. ಸೊ ಅದು ಲೀಗಲ್ ಆಗ್ಬಿಡುತ್ತೆ. ಯಾವಾಗ ಅದು ಲೀಗಲ್ ಆಗುತ್ತೋ ಆ ಆಸ್ತಿಯನ್ನ ಆತ ಮಾರುವ ಹಕ್ಕನ್ನು ಹೊಂದಿರ್ತಾನೆ, ಅದರ ಮೇಲೆ ಸಾಲವನ್ನು ಕೂಡ ಅವನು ಪಡಿಬಹುದಾಗಿರುತ್ತೆ. ಸೊ ಅವನಿಗೂ ಅಡ್ವಾಂಟೇಜ್, ಮತ್ತೆ ನಮ್ಮ ಸರ್ಕಾರಕ್ಕೂ ಕೂಡ ಅಡ್ವಾಂಟೇಜ್. ಇದಾದ್ಮೇಲೆ ಒಂದ್ಸರಿ ಅದು ಸಕ್ರಮಗೊಂಡ್ಬಿಟ್ಟು ನಮ್ಮ ಸರ್ಕಾರಿ ದಾಖಲೆಗಳಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಅದರಿಂದ ಸರ್ಕಾರಕ್ಕೂ ಕೂಡ ಆದಾಯ ಬರ್ತಾ ಹೋಗುತ್ತೆ. ಸೊ ಈ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರ ಉತ್ತಮವಾದಂತಹ ಒಂದು ಪ್ಲಾನ್ ಅನ್ನ ಮಾಡಿದೆ. ಇದರಿಂದ ಆ ಮನೆಗಳನ್ನ ಕಟ್ಕೊಂಡಂತಹ ವ್ಯಕ್ತಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ನಮ್ಮ ಸರ್ಕಾರಕ್ಕೆ ಆದಾಯ ಬರುತ್ತೆ. ಅಂಡ್ ಒಟ್ಟು ಇಬ್ಬರಿಗೂ ಕೂಡ ವಿನ್ ವಿನ್ ಸಿಚುವೇಶನ್ ಅಂತ ಕರಿತೀವಿ, ಯಾರಿಗೂ ಕೂಡ ಲಾಸ್ ಇಲ್ಲ. ಬಟ್ ಒಂದ್ ಕೇರ್ ತಗೋಬೇಕು, ಇದರಲ್ಲಿ ರಿಯಲ್ ಎಸ್ಟೇಟ್ ನ ಕುಳಗಳೇನಿದ್ದಾರೆ ಮತ್ತೆ ಶ್ರೀಮಂತರೇ ಈ ಕಬಳಿಕೆಯನ್ನ, ಭೂ ಕಬಳಿಕೆ ಏನ್ ಮಾಡ್ಕೊಳ್ತಾರೆ ಅವರಿಗೆ ಸರ್ಕಾರ ಸ್ವಲ್ಪ ಮೂಗುದಾರವನ್ನು ಹಾಕಲೇಬೇಕಾಗುತ್ತೆ. ಆದಷ್ಟು ಮಧ್ಯಮ ವರ್ಗ ಮತ್ತೆ ಬಡವರ್ಗದಂತಹ ಜನತೆಗೆ ಇದರ ಒಂದು ಸೌಲಭ್ಯವನ್ನ ಕಲ್ಪಿಸ್ಕೊಳ್ಬೇಕಾಗುತ್ತೆ. ಅಂಡ್ ಇಲ್ಲಿ ನೋಡ್ತಾ ಇದ್ರೆ ನೀವು, ಇದನ್ನ ಬೇಸಿಕಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗಲೇ ಜಾರಿಗೆ ತೆಗೆದುಕೊಂಡು ಬರೋದಕ್ಕೆ ಯೋಚನೆ ಮಾಡಲಾಗಿತ್ತು. ಬಟ್ ಅದರ ವಿರುದ್ಧ ನಮ್ಮ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಅವರು ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗಿದ್ರು. ಬಟ್ ಪ್ರಸ್ತುತ ಅವರು ಆ ಒಂದು ದಾವೆಯನ್ನ ವಾಪಸ್ ತೆಗೆದುಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದು ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಇದೇನಾದ್ರೂ ಜಾರಿಗೆ ಬಂದಲ್ಲಿ ನಮ್ಮ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಹಣಕಾಸಿನ ನೆರವು ಸಿಗುತ್ತೆ ಅಂಡ್ ಕೊರೋನಾ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮಗೆ ಮತ್ತೊಂದಷ್ಟು ಶಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ಮುಂದಿನ ಸುದ್ದಿ ನೋಡೋದಾದ್ರೆ, ಕೃಷಿ ಉತ್ಪನ್ನ ಸಾಗಿಸಲು ಕಿಸಾನ್ ರಥ, ಇದು ಕೂಡ ಒಂದು ವಿನೂತನವಾದಂತಹ ಯೋಜನೆ. ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಇಲಾಖೆ ಏನಿದೆ, ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಯಾಗಿರ್ತಕ್ಕಂತಹ ನರೇಂದ್ರ ಸಿಂಗ್ ತೋಮರ್ ಅವರು, ಮುಂದಿನ ಆರ್ಟಿಕಲ್ ಅಲ್ಲಿ ಕೂಡ ಇದರ ಬಗ್ಗೆ ಡೀಟೇಲ್ಸ್ ಇದೆ, ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕು ನೀವು. ನರೇಂದ್ರ ಸಿಂಗ್ ತೋಮರ್ ಅವರು ನಮ್ಮ ಕೇಂದ್ರ ಕೃಷಿ ಸಚಿವ, ಅವರು ನಿನ್ನೆ ಒಂದು ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಕಿಸಾನ್ ರಥ್. 100% ಇಂಪಾರ್ಟೆಂಟ್, ಎಕ್ಸಾಂಪಲ್ ಪಕ್ಕ ಬಂದೇ ಬರುತ್ತೆ. ಯಾಕಪ್ಪ ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತಹ ಒಂದು ಸರ್ಕಾರಿ ಯೋಜನೆ ಇದು. ಏನಪ್ಪ ಯೋಜನೆ ಇದು ಅಂತ ಹೇಳಿದ್ರೆ, ನೋಡಿ, ಪ್ರಸ್ತುತ ರೈತರಿಗೆ ಅವರು ಬೆಳೆದಿರತಕ್ಕಂತಹ ದವಸ ಧಾನ್ಯಗಳು ಮತ್ತೆ ಬೆಳೆದಿರತಕ್ಕಂತಹ ಬೆಳೆಯನ್ನ ಮಾರುಕಟ್ಟೆಗೆ ಸಾಗಿಸುವುದಕ್ಕೆ ಸೂಕ್ತವಾದ ವಾಹನಗಳ ವ್ಯವಸ್ಥೆ ಇಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಕಿಸಾನ್ ರಥ ಅಂತಕ್ಕಂತಹ ಒಂದು ಆಪ್ ಅನ್ನ ಜಾರಿಗೆ ತಂದಿದ್ದಾರೆ. ರೈತರು ಆ ಆಪ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ತಾವು ಯಾವ ಜಾಗದಿಂದ ಯಾವ ಜಾಗಕ್ಕೆ ತಮ್ಮ ಬೆಳೆಗಳನ್ನ ಸಾಗಾಟ ಮಾಡಬೇಕು ಅಂತ ನಮೂದನೆ ಮಾಡದಲ್ಲಿ ಅವರ ಸುತ್ತಮುತ್ತಲು ಇರತಕ್ಕಂತಹ ಟ್ರ್ಯಾಕ್ಟರ್ ಮಾಲೀಕರು ಜೊತೆಗೆ ಲಾರಿ ಮಾಲೀಕರ ಸಂಪರ್ಕ ಸಂಖ್ಯೆಗಳು ಅವರಿಗೆ ಸಿಗುತ್ತೆ. ಅಂಡ್ ಅವ್ರನ್ನ ನೇರವಾಗಿ ಅವರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ದರವನ್ನ ಮತ್ತೆ ಡೇಟ್, ಯಾವ ದಿನ ಅವರು ಇದನ್ನ ಸಾಗಾಟ ಮಾಡಕ್ಕೆ ಇಷ್ಟಪಡ್ತಾರೆ, ಎಷ್ಟು ಹಣ ಖರ್ಚಾಗುತ್ತೆ ಎಲ್ಲವನ್ನು ಕೂಡ ಅವರು ಮಾತಾಡ್ಕೋಬಹುದು. ಬಹಳ ಒಂದು ಅಭಿನಂದನಾರ್ಹ ವಿಷಯ ಅಂತಾನೆ ಹೇಳ್ಬೋದು. ಯಾವ ರೀತಿ ನಾವು ಈ ಕ್ಯಾಬ್ಗಳನ್ನ, ಟ್ಯಾಕ್ಸಿಗಳನ್ನ ಓಲಾ ಅಥವಾ ಉಬರ್ ಮೂಲಕ ಬುಕ್ ಮಾಡ್ಕೊಂಡು ಹೋಗ್ತೀವಿ, ಅದೇ ರೀತಿ ರೈತರಿಗೋಸ್ಕರ ಇದನ್ನ ಜಾರಿಗೆ ತಂದಿದ್ದಾರೆ. ಇದರಲ್ಲಿ ಸುಮಾರು 20,000 ಟ್ರ್ಯಾಕ್ಟರ್ಗಳು ಅವೈಲೇಬಲ್ ಇದ್ದಾವೆ ನಮ್ಮ ಇಡೀ ದೇಶದಲ್ಲಿ. ಜೊತೆಗೆ ಸುಮಾರು 5.7 ಲಕ್ಷ ಲಾರಿಗಳು ಕೂಡ ಅವೈಲೇಬಲ್ ಇದ್ದಾವೆ. ಸೊ ಯಾವುದೇ ಮೂಲೆಯಲ್ಲಿರ್ತಕ್ಕಂತಹ ಒಬ್ಬ ರೈತ ತನ್ನ ಹತ್ರದಲ್ಲಿರ್ತಕ್ಕಂತಹ ಲಾರಿ ಮೂಲಕ ಈ ವಸ್ತುಗಳನ್ನ ಸಾಗಾಟ ಮಾಡಬಹುದು. ಇದು ಲಾರಿ ಮಾಲೀಕರಿಗೂ ಕೂಡ ಅಡ್ವಾಂಟೇಜಿಯಸ್, ಜೊತೆಗೆ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರಿಗೂ ಕೂಡ ಒಂದು ಅಡ್ವಾಂಟೇಜಿಯಸ್ ಸಿಚುವೇಶನ್ ಅಂತ ಹೇಳ್ಬೋದು. ಅಂಡ್ ಯಾವ ರೀತಿ ನಾವು ಟ್ಯಾಕ್ಸಿಗಳನ್ನ ಬುಕ್ ಮಾಡ್ತೀವಿ ಆನ್ಲೈನ್ ನಲ್ಲಿ, ಇದನ್ನು ಕೂಡ ಆನ್ಲೈನ್ ನಲ್ಲಿ ಬುಕ್ ಮಾಡಬೇಕಾಗುತ್ತೆ. ಬಹಳ ಅಭಿನಂದನಾರ್ಹ ಸಂಗತಿ ಅಂತ ಹೇಳ್ಬೋದು. ಇದೇ ರೀತಿ ಮುಂದಿನ ಸುದ್ದಿನ ನಾವು ನೋಡೋದಾದ್ರೆ, ಇದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಕಾಣಿಸ್ತಾ ಇದೆ ನಿಮಗೆ. ಕಿಸಾನ್ ರಥ್ ವಿಲ್ ಲಿಂಕ್ ಫಾರ್ಮರ್ಸ್ ಟು ಟ್ರಾನ್ಸ್ಪೋರ್ಟ್ ಆಪ್ಷನ್ಸ್ ಅಂತ ಈ ಒಂದು ನ್ಯೂಸ್ ಹೇಳುತ್ತೆ. ಅಂಡ್ ಚಿತ್ರದಲ್ಲಿ ಕಾಣಿಸ್ತಾ ಇರತಕ್ಕಂತಹ ವ್ಯಕ್ತಿ ನಾನು ಆಗ್ಲೇ ಹೇಳ್ದಂಗೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್. ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕು ನೀವು. ಅಂಡ್ ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ, ಟ್ರ್ಯಾಕ್ಟರ್ ಮತ್ತೆ ಲಾರಿಗಳನ್ನ ಹೊರತುಪಡಿಸಿ ಈ ಹವಾನಿಯಂತ್ರಿತ ವ್ಯವಸ್ಥೆ ಏನಿದೆ, ಶೀತಲೀಕರಣ, ಯಾಕಂದ್ರೆ ನೀವೇನಾದ್ರೂ ತರಕಾರಿ ಮುಂತಾದಂತಹ ವಸ್ತುಗಳನ್ನ ಪೆರಿಷೇಬಲ್ ಗೂಡ್ಸ್ ಅಂತ ಕರಿತೀವಿ, ಅಂದ್ರೆ ಕೊಳೆತು ಹೋಗುವಂತಹ ವಸ್ತುಗಳನ್ನ ನೀವು ಸಾಗಾಟ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ನಿಮಗೆ ಈ ಶೀತಲೀಕರಣ ಘಟಕ ಅಥವಾ ಕೋಲ್ಡ್ ಸ್ಟೋರೇಜ್ ಬೇಕಾಗುತ್ತೆ. ಅಂತಹ ವ್ಯವಸ್ಥೆ ಇರುವಂತಹ ವಾಹನಗಳನ್ನು ಕೂಡ ಈ ಒಂದು ಕಿಸಾನ್ ರಥ್ ಅಂತಕ್ಕಂತಹ ಆಪ್ ನಲ್ಲಿ ನಾವು ಇನ್ಕ್ಲೂಡ್ ಮಾಡಲಾಗಿದೆ. ಸೊ ದಯವಿಟ್ಟು ಕಿಸಾನ್ ರಥ ಅಂದ್ರೆ ಏನು, ಇದು ಯಾವ ಇಲಾಖೆಯಿಂದ ಬರ್ತಾ ಇದೆ, ಮತ್ತೆ ಕೃಷಿ ಸಚಿವರ ಹೆಸರನ್ನ ಮತ್ತೆ ಇದರ ಸಂಪೂರ್ಣ ಧ್ಯೇಯೋದ್ದೇಶ ಎಲ್ಲವನ್ನ ಕೂಡ ನೀವು ನೋಟ್ ಡೌನ್ ಮಾಡ್ಕೊಂಡೇ ಮುಂದೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಕರೆಂಟ್ ಅಫೇರ್ಸ್ ಅನ್ನೋದು ನಿಮಗೆ ಬಹಳ ಈಸಿಯಾಗಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಬರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಆಗಿದೆ. ಅಂಡ್ ಮುಂದಿನ ನ್ಯೂಸ್ ನೋಡೋದಾದ್ರೆ, ಕೇರಳದಲ್ಲಿ ಕೊರೋನಾ ಕಿಟ್ ಅನ್ವೇಷಣೆ. ಸೊ ನೋಡಿ, ಬಹಳ ಇಂಪಾರ್ಟೆಂಟ್ ವಿಷಯ. ಯಾಕಪ್ಪ ಅಂದ್ರೆ ನಾವು ಇದುವರೆಗೂ ಕೂಡ ನಮ್ಮ ದೇಶದಲ್ಲಿ ಕೊರೋನಾ ಪರೀಕ್ಷೆಗೆ ಕಿಟ್ ಇರಲಿಲ್ಲ. ಹಾಗಾಗಿ ನಾವು ಸುಮಾರು 15 ಲಕ್ಷ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್, ಅಂದ್ರೆ ತ್ವರಿತಗತಿಯಲ್ಲಿ ಪರೀಕ್ಷೆ ಮಾಡುವಂತಹ ಈ ಕಿಟ್ಗಳನ್ನ ಚೀನಾ ದೇಶದಿಂದ ಆಮದು ಮಾಡ್ಕೋಬೇಕಾಯ್ತು. ಚೀನಾ ನಮ್ಮ ವಿರೋಧಿ ದೇಶ, ಜೊತೆಗೆ ಈ ಒಂದು ಕಾಯಿಲೆಗೂ ಕೂಡ ಅವರೇ ಕಾರಣವಾಗಿದ್ದಾರೆ. ಅಂತಹ ಸಮಯದಲ್ಲೂ ಕೂಡ ನಾವು ಚೀನಾ ದೇಶದ ಮೇಲೆಯೇ ಅವಲಂಬನೆ ಆಗ್ಬೇಕಾಗಿತ್ತು. ಬಟ್ ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ನೆರೆಯ ರಾಜ್ಯವಾದಂತಹ ಕೇರಳದಲ್ಲಿರ್ತಕ್ಕಂತಹ ಒಂದು ಸಂಸ್ಥೆ,
ಹೆಸರನ್ನು ದಯವಿಟ್ಟು ನೋಟ್ ಮಾಡ್ಕೋಬೇಕು ನೀವು. ಶ್ರೀ ಚಿತ್ರಾ ತಿರುನಾಳ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಶ್ರೀ ಚಿತ್ರಾ ತಿರುನಾಳ್ ಇಷ್ಟು ಬರ್ಕೊಂಡ್ರೆ ಸಾಕಾಗುತ್ತೆ. ಇನ್ಸ್ಟಿಟ್ಯೂಟ್ ಆಫ್ ಫಾರ್ ಮೆಡಿಕಲ್ ಸೈನ್ಸ್ ಅನ್ನೋದೇನು ಬೇಡ. ಶ್ರೀ ಚಿತ್ರಾ ಅಂತಕ್ಕಂತಹ ಒಂದು ಸಂಸ್ಥೆ, ಶ್ರೀ ಚಿತ್ರಾ ತಿರುನಾಳ್ ಇನ್ಸ್ಟಿಟ್ಯೂಷನ್ ಅವರು ಒಂದು ಕಡಿಮೆ ಬೆಲೆಯಲ್ಲಿ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಡೀಟೇಲ್ಸ್ ಅನ್ನ ಕೊಡುವಂತಹ ಒಂದು ಟೆಸ್ಟಿಂಗ್ ಕಿಟ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದಕ್ಕೆ ಇನ್ನೂ ಕೂಡ ಅಪ್ರೂವಲ್ ಸಿಗಬೇಕಾಗಿದೆ. ಅಪ್ರೂವಲ್ ಸಿಕ್ಕ ಮೇಲೆ ನಾವು ಚೀನಾ ದೇಶದ ಒಂದು ಕಿಟ್ ನ ಹೊರತಾಗಿ ಇದನ್ನೇ ಬಳಸಬಹುದು. ಬಹಳ ಉತ್ತಮವಾದಂತಹ ವಿಷಯ. ಸೊ ಈ ಸುದ್ದಿಯಲ್ಲಿ ಕೂಡ ಅದನ್ನೇ ನೀವು ನೋಡ್ತಾ ಇದ್ದೀರಾ. ನಿಮಗೆ ಚಿತ್ರದಲ್ಲಿ ಕಾಣ್ತಿರುವ ವ್ಯಕ್ತಿ ನಮ್ಮ ಕೇಂದ್ರ ಆರೋಗ್ಯ ಸಚಿವ ಅಥವಾ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್, ಇವರ ಹೆಸರು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಇಲ್ಲಿ ಕೂಡ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಶ್ರೀ ಚಿತ್ರಾ ತಿರುನಾಳ್ ಇನ್ಸ್ಟಿಟ್ಯೂಟ್ ಅವರು ಈ ಒಂದು ಕಿಟ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೀವು ಏನು ಪ್ರಸ್ತುತವಾದಂತಹ ಟೆಸ್ಟ್ ಕಿಟ್ ಇದೆ ಅದಕ್ಕಿಂತ 15 ಪಟ್ಟು ವೇಗವಾಗಿ ನೀವು ಆ ಒಂದು ಚಿಕಿತ್ಸೆ ಇದನ್ನ ಕಂಡುಹಿಡಿಬಹುದು. ಕೊರೋನಾ ವೈರಸ್ ಪಾಸಿಟಿವ್ ಇದೆಯೋ ಇಲ್ಲೋ ಅಂತ ಕಂಡುಹಿಡಿಬಹುದಾಗುತ್ತೆ. ಜೊತೆಗೆ ಬೇರೆ ಕಿಟ್ಗಳಿಗೆ ಹೋಲಿಸಿಕೊಂಡಲ್ಲಿ ಸುಮಾರು 2/3 2/3 ಅಷ್ಟು ಇದರ ಒಂದು ಬೆಲೆ ಕಡಿಮೆ. ಸೊ ಕಡಿಮೆ ಬೆಲೆಯಲ್ಲಿ ನೀವು ವೇಗವಾಗಿ ಅಥವಾ ತ್ವರಿತವಾಗಿ ಈ ಒಂದು ಶಂಕಾಸ್ಪದ ವ್ಯಕ್ತಿಗಳನ್ನ ನೀವು ಕಂಡುಹಿಡಿಬಹುದು. ಅಂದ್ರೆ ಈ ಸೋಂಕು ಇದೆಯೋ ಇಲ್ಲೋ ಅಂತ ದೃಢಪಡಿಸ್ಕೋಬಹುದು. ಸೊ ಬಹಳ ಉತ್ತಮವಾದಂತಹ ಸಂಗತಿ ಇದು. ಇದಕ್ಕೆ ನಾವು ತಿರುವನಂತಪುರಂ, ಕೇರಳದ ರಾಜಧಾನಿ ತಿರುವನಂತಪುರಂ ಅಲ್ಲಿರ್ತಕ್ಕಂತಹ ಶ್ರೀ ಚಿತ್ರಾ ತಿರುನಾಳ್ ಅನ್ನುವ ಸಂಸ್ಥೆಯ ಸಿಬ್ಬಂದಿ ಜೊತೆಗೆ ಅಲ್ಲಿನ ಒಂದು ಸ್ಟೂಡೆಂಟ್ಸ್ಗೆ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. 100% ಅಕ್ಯುರೇಟ್ ಅಂತ ಕೂಡ ಇದನ್ನ ಹೇಳ್ತಾರೆ. ಸೊ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, 1.2 ಲಕ್ಷ ಕೋಟಿ ಹೊಸ ಕರೆನ್ಸಿ. ಸೊ ಇದು ಮೊದಲನೇ ನಾನೇನು ನಮ್ಮ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಒಂದು ಮಾತನ್ನ ಮಾತಾಡ್ತಾ ಇದ್ದೆ, ನಮ್ಮ RBI ಜಾರಿಗೆ ತಂದಿರತಕ್ಕಂತಹ ಒಂದಷ್ಟು ಕ್ರಮಗಳ ಬಗ್ಗೆ. ಅದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ನ್ಯೂಸ್. ನಾನು ನಿಮಗೆ ಹೇಳ್ದಂಗೆನೆ ಅವರು ಸುಮಾರು 50,000 ಕೋಟಿ ರೂಪಾಯಿಗಳನ್ನ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಗಳಿಗೆ, ಕಂಪನಿಗಳಿಗೆ, ಜೊತೆಗೆ ಕಿರು ಹಣಕಾಸಿನ ಸಂಸ್ಥೆಗಳಿಗೆ, ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತಪ್ಪ, ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಕಾಣಿಸ್ತಾ ಇರೋ ಪ್ರಕಾರ ಅವರು ರಿವರ್ಸ್ ರೆಪೋ ರೇಟ್ ಅನ್ನ 3.75% ಗೆ ಇಳಿಸಿದ್ದಾರೆ. ಸೊ ಅದು ಬಹಳ ಇಂಪಾರ್ಟೆಂಟ್ ವಿಷಯ. ಈ ರೀತಿ ಇಳಿಸಿದಾಗ ಬ್ಯಾಂಕ್ಗಳು ಬಹಳ ಸುಲಭವಾಗಿ RBI ನಿಂದ ಹಣವನ್ನ ಪಡೆದು ಜನರಿಗೆ ಸಾಲದ ರೂಪದಲ್ಲಿ ಕೊಡ್ತವೆ. ಅಂಡ್ ಆಲ್ಸೋ ಅವರು 50,000 ಕೋಟಿ ರೂಪಾಯಿ ನಗದನ್ನು ಕೂಡ ಇದಕ್ಕೆ ಇನ್ಫ್ಯೂಸ್ ಮಾಡಿದ್ರು, ಒಂದು ನಮ್ಮ ಮಾರ್ಕೆಟ್ಗೆ ಅವರು ಹರಿಯಕ್ಕೆ ಬಿಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಬ್ಯಾಂಕಿಂಗ್ ಅಥವಾ ನಾನ್ ಬ್ಯಾಂಕಿಂಗ್ ಕಾರ್ಪೊರೇಷನ್ಗಳ ಮುಂದೆ, ಈ ಒಂದು ಕಂಪನಿಗಳ ಮುಂದೆ ಸಾಲಕ್ಕಾಗಿ ಸಾಕಷ್ಟು ಮಂದಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಸಾಲಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಈ ಸಮಯದಲ್ಲಿ ಅವರು ಸಾಲವನ್ನ ನೀವು ಬೇರೆ ಬೇರೆ ರೂಪದಲ್ಲಿ ಕೊಡಕ್ಕಾಗಲ್ಲ. ಗೋಲ್ಡ್ ಆಗ್ಲಿ ಅಥವಾ ಇನ್ಯಾವುದೋ ಒಂದು ಮೌಲ್ಯಯುತ ವಸ್ತುವನ್ನಾಗ್ಲಿ ಅವರು ಸಾಲದ ರೂಪದಲ್ಲಿ ಕೊಡಕ್ಕಾಗಲ್ಲ. ಬ್ಯಾಂಕ್ ಸಾಲ ಕೊಡಬೇಕು ಅಂದ್ರೆ ಅವರು ಕ್ಯಾಶ್ನೇ ಕೊಡಬೇಕಾಗುತ್ತೆ, ಹಾರ್ಡ್ ಕ್ಯಾಶ್ನೇ ಕೊಡಬೇಕಾಗುತ್ತೆ, ಅಥವಾ ನಾವು ನಗದು ಅಂತ ಕರಿತೀವಿ. ಸೊ ಆ ನಗದಿನ ತೊಂದರೆ ಉಂಟಾಗಬಾರ್ದು ಅಂತೇಳಿ ಕಳೆದ 45 ದಿನಗಳಲ್ಲಿ 1.2 ಲಕ್ಷ ಕೋಟಿ ಕರೆನ್ಸಿ ಅಂದ್ರೆ ಏನು, ನಾವು ದುಡ್ಡು ಅಂತ ನಾವೇನ್ ಕರಿತೀವಿ, ನಮ್ಮ ನೋಟ್ಗಳೇನಿರುತ್ತೆ ಅದನ್ನ ನಮ್ಮ RBI ಚಲಾವಣೆಗೆ ತಂದಿದೆ. ಸೊ ಈ ಒಂದು ಹಣದ ತೊಂದರೆ ಉಂಟಾಗಬಾರ್ದು ಅಂತ ಅವರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಇದರಿಂದ ನಮ್ಮ ದೇಶದಲ್ಲಿ ಈ ಹಣಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಕಡಿಮೆ ಆಗುತ್ತೆ. ಸೊ ಈ ಹಣದ ವಹಿವಾಟು ಜಾಸ್ತಿ ಆಗುತ್ತೆ. ಅಂಡ್ ನಾನು ಆಗಲೇ ಹೇಳಿದಂಗೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಆರ್ಥಿಕ ಚಟುವಟಿಕೆಗೆ ಚೇತರಿಕೆ ಕೂಡ ಡೆಫಿನೆಟ್ಲಿ ಕಂಡು ಬರುತ್ತೆ. ಅಂಡ್ ಜೊತೆಗೆ ಇನ್ನೂ ಕೂಡ ನಿಮಗೆ ಕಾಣ್ತಾ ಇದೆ ಅನುತ್ಪಾದಕ ಆಸ್ತಿ ವರ್ಗೀಕರಣ, ಅದರಲ್ಲಿ ಸುಧಾರಣೆ. ನಾನು ಆಗಲೇ ಹೇಳ್ತಾ ಇದ್ದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ NPA ಅಂತ ಕರಿತೀವಿ. ನಮ್ಮ ಪ್ರಸಕ್ತ ಸನ್ನಿವೇಶದಲ್ಲಿ ಬ್ಯಾಂಕಿಂಗ್ ವಲಯವನ್ನ ತೀವ್ರತರನಾಗಿ ಬಾಧಿಸ್ತಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ ಇದೇ NPA ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಕನ್ನಡದಲ್ಲಿ ಇದಕ್ಕೆ ಅನುತ್ಪಾದಕ ಆಸ್ತಿ ಅಂತ ಕರಿತೀವಿ. ಸೊ ನಾನು ಅವತ್ತು ಕೂಡ ಹೇಳಿದ್ದೇನೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ತಾನು ಪಡೆದಿರತಕ್ಕಂತಹ ಸಾಲದ ಬಡ್ಡಿ ಅಥವಾ ಕಂತನ್ನ ಸತತವಾಗಿ 90 ದಿನಗಳ ಕಾಲ ಪಾವತಿ ಮಾಡಲಿಲ್ಲ. ಫಾರ್ ಎಕ್ಸಾಂಪಲ್, ಅವರು ಇವತ್ತು ಪಾವತಿ ಮಾಡಬೇಕಾಗಿತ್ತು, ಬಟ್ ಇನ್ನೂ 90 ದಿನಗಳ ಕಾಲ ಆ ಒಂದು ಕಂತನ್ನ ಅವರು ಪಾವತಿ ಮಾಡಲಿಲ್ಲ ಅಂದ್ರೆ ಆ ಒಂದು ಸಾಲವನ್ನ ಏನು ನಮ್ಮ RBI ಕೊಟ್ಟಿದೆ, ಅದು ನಮ್ಮ ಒಂದು ಬ್ಯಾಂಕ್ಗಳು ಕೊಟ್ಟಿದ್ದಾವೆ, ಅದನ್ನ ಅನುತ್ಪಾದಕ ಆಸ್ತಿ ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ವರ್ಗೀಕರಣ ಮಾಡಲಾಗುತ್ತೆ. ಬಟ್ ಇವಾಗ ಅದಕ್ಕೆ ಕೂಡ ಸ್ವಲ್ಪ ಸುಧಾರಣೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಇದುವರೆಗೂ 90 ದಿನ ಆ ಒಂದು ದಿನಗಳ ಮಿತಿ ಏನಿತ್ತು ಅದನ್ನ 180 ದಿನಗಳಿಗೆ ಹೆಚ್ಚಿಸಲಾಗಿದೆ. ಸೊ 180 ದಿನಗಳವರೆಗೂ ಕೂಡ ಆ ಒಂದು ಬಾಕಿಯನ್ನ ಉಳಿಸ್ಕೋಬಹುದು. ಅದು ಕೂಡ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೋಸ್ಕರ ನಮ್ಮ RBI ಜಾರಿಗೆ ತಂದಿರತಕ್ಕಂಥದ್ದು. ಸೊ ಮುಂದಿನ ಒಂದು ಸ್ಲೈಡ್ ಅಲ್ಲಿ ನಾವೇನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಒಂದಷ್ಟು ಕ್ವಶನ್ ಗಳನ್ನ ನಾವು ರೆಡಿ ಮಾಡಿದ್ದೇವೆ. ನೇರವಾಗಿ ಪರೀಕ್ಷೆಯಲ್ಲಿ ಕೇಳಬಲ್ಲಂತಹ ಪ್ರಶ್ನೆಗಳು, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೆಲ್ಲರೂ ಕೂಡ ಲೈವ್ ಚಾಟ್ ಏನಿದೆ ನಮ್ಮ ಪ್ರೀಮಿಯರ್ ಚಾಟ್ ನಲ್ಲಿ ದಯವಿಟ್ಟು ಭಾಗವಹಿಸಿ. ನಾನು ಕೂಡ ನಿಮ್ಮ ಡೌಟ್ಸ್ ಗಳನ್ನ ಅಲ್ಲಿ ಲೈವ್ ಚಾಟ್ ಅಲ್ಲಿ ಕ್ಲಿಯರ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಆನ್ಸರ್ ಮಾಡಕ್ಕೆ ಪ್ರಯತ್ನ ಪಡಿ, ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಸಾಕಷ್ಟು ಯೂಸ್ಫುಲ್ ಆಗಿರುತ್ತೆ. ಸೊ ಮೊದಲನೇ ಕ್ವಶನ್ ನಾವು ನೋಡೋದಾದ್ರೆ, WWF ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇತ್ತೀಚೆಗೆ ಯಾರನ್ನ ನೇಮಿಸಲಾಗಿದೆ ಅಂತ ಕಾಣಿಸ್ತಾ ಇದೆ. ಆಪ್ಷನ್ಸ್ 4 ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ಆಪ್ಷನ್ ನೋಡುವಂತಹ ನೆಸೆಸಿಟಿನೇ ಇಲ್ಲ. ಯಾಕಪ್ಪ ಅಂದ್ರೆ ನಮಗೂ ಕೂಡ ಗೊತ್ತಿದೆ, ನಾನು ಕ್ಲಾಸ್ ಅಲ್ಲಿ ಕೂಡ ಇದನ್ನ ಹೇಳಿದ್ದೇನೆ. ನನ್ನ ವಿಡಿಯೋವನ್ನ ನೀವು ರೆಗ್ಯುಲರ್ ಆಗಿ ನೋಡ್ತಾ ಬರ್ತಿದ್ದೀರಾ ಅಂತ ಹೇಳಿದ್ರೆ ಟಕ್ ಅಂತ ನೀವು ಆನ್ಸರ್ ಮಾಡಬಹುದು. 5 ಬಾರಿಯ ವಿಶ್ವ ಚಾಂಪಿಯನ್,
ಮತ್ತು ವಿಶ್ವವಿಖ್ಯಾತ ಚೆಸ್ ಪಟು ವಿಶ್ವನಾಥನ್ ಆನಂದ್ ಅವರನ್ನ WWF ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ. ಸೊ ಆನ್ಸರ್ ಇಸ್ ವಿಶ್ವನಾಥನ್ ಆನಂದ್. ನೀವು ಕೂಡ ಆನ್ಸರ್ ನ ಕಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ನಮ್ಮ ಒಂದು ಪ್ರೀಮಿಯರ್ ಚಾಟ್ ನಲ್ಲಿ. ಅಂಡ್ ವರ್ಲ್ಡ್ ವೈಡ್ ಫಂಡ್ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡೋದಾದ್ರೆ WWF ಅಥವಾ ವರ್ಲ್ಡ್ ವೈಡ್ ಫಂಡ್ ಇದು ನಮ್ಮ ಈ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ಒಂದು ಸಂಸ್ಥೆ ಆಗಿದೆ. ಒಂದು ಲಾಭರಹಿತ ಸಂಸ್ಥೆ ಅಂತ ಕರಿಬಹುದು. ಅಂಡ್ ಇದನ್ನ 1961ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದ್ರು. ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಸ್ವಿಟ್ಜರ್ಲೆಂಡ್ ದೇಶದ ಕ್ಲೆಂಡ್ ಅಂತಕ್ಕಂತಹ ಒಂದು ನಗರದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಹೇಳಿದ್ರೆ ಪ್ರಪಂಚದ ಬಹಳಷ್ಟು ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಅದನ್ನ ನೆನಪಿಟ್ಕೋಬೇಕಾಗುತ್ತೆ. ಜೊತೆಗೆ ಡೈರೆಕ್ಟರ್ ಮಾರ್ಕೋ ಲ್ಯಾಂಬರ್ಟಿನಿ ಅವರ ಒಂದು ಹೆಸರನ್ನು ಕೂಡ ನೀವು ಅಗತ್ಯವಾಗಿ ನೆನಪಿಟ್ಕೊಳ್ಳಬೇಕಾಗುತ್ತೆ. ಸೊ ಇಷ್ಟು ಡೀಟೇಲ್ಸ್ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಂತ ಮುಂದೋಗಿ ಎಕ್ಸಾಮ್ ಹತ್ರ ಬಂದಾಗ ಇದಕ್ಕೆ ಸಂಬಂಧಪಟ್ಟಂತೆ ನೀವು ರಿವಿಷನ್ ಮಾಡ್ಕೊಂಡಾಗ ಖಂಡಿತವಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಮೆಮೊರಿ ಪವರ್ ಅನ್ನು ಕೂಡ ಇಲ್ಲಿ ನಾವು ಟೆಸ್ಟ್ ಮಾಡ್ತಾ ಇದ್ದೇವೆ. ನಿನ್ನೆ ಅಥವಾ ಇವತ್ತಿನ ಕ್ಲಾಸ್ ನೀವು ಕೇಳ್ಕೊಂಡಿರ್ತಕ್ಕಂತಹ ಕೆಲವು ಕ್ವಶನ್ಸ್ ನಿಮಗೆ ಸಿಗುತ್ತೆ. ಸೊ ಎಷ್ಟರ ಮಟ್ಟಿಗೆ ನೀವು ಅದನ್ನ ರಿಕಾಲ್ ಮಾಡ್ಕೋಬಹುದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತೊಂದು ಪ್ರಶ್ನೆ ಕಾಣಿಸ್ತಾ ಇದೆ, ಯಾವ ಮೊಬೈಲ್ ಆಪ್ 13 ದಿನಗಳಲ್ಲಿ ಅಧಿಕ ಡೌನ್ಲೋಡ್ ಆಗ್ಬಿಟ್ಟು ವಿಶ್ವ ರೆಕಾರ್ಡ್ ಅನ್ನ ಮಾಡಿದೆ, ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದೆ? ಸೊ ಆನ್ಸರ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ, ಆರೋಗ್ಯ ಸೇತು ಅಂತ ಹೇಳಿ. ಸೊ ಎಲ್ಲರೂ ಕೂಡ ಇದನ್ನ ವಿತೌಟ್ ಎನಿ ಕನ್ಫ್ಯೂಷನ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಮ್ಮ ಕೇಂದ್ರ ಸರ್ಕಾರದ ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್ ಅಥವಾ NIC ಅವರು ಜಾರಿಗೆ ತಂದಿರತಕ್ಕಂತಹ ಒಂದು ಆಪ್ ಇದು. 2016ನೇ ಇಸ್ವಿಯಲ್ಲಿ ಏನು ಸಮೂಹ ಸನ್ನಿ ಉಂಟಾಗಿತ್ತು ಅಂದ್ರೆ ಪೋಕಿಮ್ಯಾನ್ ಗೋ ಅಂತಕ್ಕಂತಹ ಒಂದು ಮೊಬೈಲ್ ಗೇಮ್, ಒಂದು ಮೊಬೈಲ್ ಅಪ್ಲಿಕೇಶನ್ ವಿಶ್ವಾದ್ಯಂತ ಸಾಕಷ್ಟು ಸುದ್ದಿ ಮಾಡಿತ್ತು. ಅದು ಸುಮಾರು 19 ದಿನಗಳಲ್ಲಿ 5 ಕೋಟಿ ಡೌನ್ಲೋಡ್ ಆಗಿತ್ತು. ಬಟ್ ಅದನ್ನು ಕೂಡ ಹಿಂದಿಕ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರದ ಆರೋಗ್ಯ ಸೇತು ಆಪ್ ಕೇವಲ 13 ದಿನಗಳಲ್ಲಿ 5 ಕೋಟಿಯಷ್ಟು ಡೌನ್ಲೋಡ್ ಆಗುವ ಮೂಲಕ ಒಂದು ವಿಶ್ವ ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಇದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ನಮಗೆ ಕೊಟ್ಟಿದ್ದೇವೆ. ಸೊ ಪೋಕಿಮ್ಯಾನ್ ಗೋ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಯಾಕಂದ್ರೆ ಆ ರೀತಿಯನ್ನು ಕೂಡ ಪ್ರಶ್ನೆ ಕೇಳಬಹುದು. ಸೊ ಮತ್ತೊಂದು ಪ್ರಶ್ನೆ ನೋಡ್ತಾ ಇದ್ದೀರಾ, ಯಾವ ರಾಜ್ಯ ಸರ್ಕಾರವು ಹೋಮ್ ಡೆಲಿವರಿ ಸೇವೆಯನ್ನು ಆರಂಭಿಸಿದೆ ಅಂತ ಹೇಳಿ. ಸೊ ಅಗತ್ಯ ವಸ್ತುಗಳಿಗಾಗಿ ಜನ ಮಾರುಕಟ್ಟೆಗೆ ಬಂದು ಜನಸಂದಣಿ ಉಂಟಾಗುವುದನ್ನು ತಪ್ಪಿಸುವ ಉದ್ದೇಶದಿಂದ ನಮ್ಮ ಛತ್ತೀಸ್ಗಢ ಸರ್ಕಾರ ಈ ಒಂದು ಹೋಮ್ ಡೆಲಿವರಿ ಸಿಸ್ಟಮ್ ಅನ್ನ ಜಾರಿಗೆ ತಂದಿದ್ದಾರೆ. ಸೊ ಛತ್ತೀಸ್ಗಢ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಛತ್ತೀಸ್ಗಢನ ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ರಾಯ್ಪುರ್. ಅಂಡ್ ಅಲ್ಲಿನ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಭೂಪೇಶ್ ಬಘೇಲ್ ಅಂತ. ಇತ್ತೀಚೆಗಷ್ಟೇ ಏನು ಒಂದು ಎಲೆಕ್ಷನ್ ಆಯಿತು ಕಳೆದ ವರ್ಷ. ಆ ವರ್ಷ ಏನು ಅಲ್ಲಿನ ರಮಣ್ ಸಿಂಗ್ ಅಂತಕ್ಕಂತಹ ಬಿಜೆಪಿ ಮುಖ್ಯಮಂತ್ರಿ ಅವರು ಹೊರಟು ಹೋಗ್ಬಿಟ್ಟು ಭೂಪೇಶ್ ಬಘೇಲ್ ಅವರು ಅಲ್ಲಿನ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇಷ್ಟು ಕೂಡ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ, ಅಮೆರಿಕಾದ ಯಾವ ವಿಶ್ವವಿದ್ಯಾಲಯವು ಫ್ರೀ ಆನ್ಲೈನ್ ಕೋರ್ಸ್ ಅನ್ನ ಆರಂಭಿಸಿದೆ? ನೋಡಿ, ನಿಮಗೆ ಆಪ್ಷನ್ಸ್ ಅಲ್ಲಿ 4 ಅಮೆರಿಕದ ಪ್ರಮುಖ ವಿಶ್ವವಿದ್ಯಾನಿಲಯಗಳ ಹೆಸರನ್ನ ಕೊಟ್ಟಿದ್ದಾರೆ. ಬಟ್ ನಮಗೆ ಬೇಕಾಗಿರ್ತಕ್ಕಂತಹ ಆನ್ಸರ್ ಇದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ, ಹಾರ್ವರ್ಡ್ ಯೂನಿವರ್ಸಿಟಿ. ದಯವಿಟ್ಟು ನಿಮ್ಮ ನೋಟ್ಸ್ ಅಲ್ಲಿ ನೋಟ್ ಡೌನ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾರ್ವರ್ಡ್ ಅಂದ್ರೆ ವಿಶ್ವದ ವಿಖ್ಯಾತವಾಗಿರ್ತಕ್ಕಂತಹ ಒಂದು ವಿಶ್ವವಿದ್ಯಾನಿಲಯ. ನೀವು ವಿಶ್ವದ ಯಾವುದೇ ಪ್ರಮುಖವಾದಂತಹ ಕಂಪನಿಯನ್ನ ಅಥವಾ ಉದ್ದಿಮೆಯನ್ನ ನೀವು ನೋಡೋದಾದ್ರೆ ಅದರ ಸಂಸ್ಥಾಪಕರು ಹಾರ್ವರ್ಡ್ ಯೂನಿವರ್ಸಿಟಿಯ ಗ್ರಾಜ್ಯುಯೇಟ್ಸ್ ಆಗಿರ್ತಾರೆ. ಸೊ ಹಾರ್ವರ್ಡ್ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪದವಿ ಮಾಡಬೇಕು ಅಂತಕ್ಕಂತಹ ಹುಡುಗನ ಒಂದು ಹುಡುಗ ಅಥವಾ ಹುಡುಗಿ ಸ್ಟೂಡೆಂಟ್ಸ್ ನ ಒಂದು ಡ್ರೀಮ್ ಆಗಿರುತ್ತೆ, ಕನಸಾಗಿರುತ್ತೆ. ಅಮೆರಿಕ ದೇಶದಲ್ಲಿ ಕಂಡು ಬರುತ್ತೆ. ಹಾರ್ವರ್ಡ್ ವಿಶ್ವವಿದ್ಯಾಲಯ ಅಂದ್ರೆ ಜಗತ್ ವಿಖ್ಯಾತ ಅಂತ ಕರಿಬಹುದು. ಸೊ ಅವ್ರು ಏನ್ ಮಾಡ್ತಿದಾರಪ್ಪ ಅಂತ ಹೇಳಿದ್ರೆ, ಲಾಕ್ಡೌನ್ ನ ಕಾರಣದಿಂದ ಏನು ವಿದ್ಯಾರ್ಥಿಗಳು ಈ ಒಂದು ಎಜುಕೇಶನ್ ನಿಂದ ವಂಚಿತರಾಗ್ತಿದ್ದಾರೆ ಅವರ ನೆರವಿಗೆ ಬರುವ ಉದ್ದೇಶದಿಂದ ಸಂಪೂರ್ಣ ಉಚಿತವಾಗಿ ಸುಮಾರು 67 ಕೋರ್ಸ್ಗಳನ್ನ ಆನ್ಲೈನ್ ನಲ್ಲೇ ಕೊಡೋಕೆ ಉದ್ದೇಶಿಸಿದ್ದಾರೆ. ಅದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತಕ್ಕಂತಹ ಒಂದು ಕೋರ್ಸ್ ಕೂಡ ನಿಮಗೆ ಕಾಣಿಸುತ್ತೆ, ಅಂದ್ರೆ ಕೌಶಲಾಭಿವೃದ್ಧಿ. ಸೊ ಇದರ ಒಂದು ಬೆನಿಫಿಟ್ ಅನ್ನ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪಡ್ಕೋಬೇಕಾಗುತ್ತೆ. ಯಾಕಂದ್ರೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ನೀವು ಕೋರ್ಸ್ ಅನ್ನ ಮಾಡುವಂತಹ ನಿಮಗೆ ಅವಕಾಶ ಪದೇ ಸಿಗುವುದಿಲ್ಲ. ಸೊ ಡೆಫಿನೆಟ್ಲಿ ಇದರ ಒಂದು ಸದುಪಯೋಗ ಪಡ್ಕೋಬೇಕಾಗುತ್ತೆ. ಅಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ತನ್ನ ರಾಜ್ಯದ ಜನತೆಗೆ, ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಏನು ಸಿಗಕೊಂಡಿದ್ದಾರೆ ಲಾಕ್ಡೌನ್ ಕಾರಣದಿಂದ, ಆ ಪ್ರತಿಯೊಬ್ಬರಿಗೆ 3,500 ರೂಪಾಯಿಯನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ? ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಇದು, ಇಂಟ್ರೆಸ್ಟಿಂಗ್ ಆನ್ಸರ್ ಕೂಡ ಇದೆ. ನಮ್ಮ ಈಶಾನ್ಯ ಭಾರತದಲ್ಲಿ ಬರತಕ್ಕಂತಹ ಅರುಣಾಚಲ್ ಪ್ರದೇಶ ಸರ್ಕಾರ ಇಂತಹ ಒಂದು ಆಂಬಿಷಿಯಸ್ ಯೋಜನೆಯನ್ನ ಜಾರಿಗೆ ತಂದಿದೆ. ಏನು ಹಲವಾರು ಜನ ಬೇರೆ ಬೇರೆ ರಾಜ್ಯಗಳಲ್ಲಿ ಅರುಣಾಚಲ್ ಪ್ರದೇಶದವರು ಸಿಕ್ಕೊಂಡಿದ್ರು, ಅವರ ಒಂದು ನೆರವಿಗೆ ಬರುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತಂದಿದೆ. ನೋಡಿ, ಇದು ಬಹಳ ಸಮಯೋಚಿತ ನಿರ್ಧಾರ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಕರ್ನಾಟಕದ ಯಾವುದೇ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರದಲ್ಲೋ ಅಥವಾ ರಾಜಸ್ಥಾನದಲ್ಲೋ ಸಿಗಾಕೊಂಡಿದ್ದ ಅಂತ ಹೇಳಿದ್ರೆ ಅಲ್ಲಿನ ರಾಜ್ಯ ಸರ್ಕಾರ ಈ ವ್ಯಕ್ತಿಯ ನೆರವಿಗೆ ಬರುತ್ತೆ ಅಂತ ನಮ್ಮ ಸರ್ಕಾರ ಉಪೇಕ್ಷೆ ಮಾಡಬಾರದು. ಬದಲಾಗಿ ನಮ್ಮ ರಾಜ್ಯದ ನಿವಾಸಿಯಾಗಿರ್ತಕ್ಕಂತಹ ವ್ಯಕ್ತಿಯ ಜವಾಬ್ದಾರಿ ನಮ್ಮ ರಾಜ್ಯ ತಗೋಬೇಕಾಗುತ್ತೆ. ಅಂಡ್ ನಮ್ಮ ರಾಜ್ಯ ಸರ್ಕಾರವೇ ಆತನಿಗೆ ನೆರವನ್ನ ಕೊಡಬೇಕಾಗುತ್ತೆ. ಸೊ ಅದೇ ಮಾದರಿಯಲ್ಲಿ ನಮ್ಮ ಅರುಣಾಚಲ್ ಪ್ರದೇಶ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನ ಕೂಡ ಮಾಡಿದೆ.
ಸೊ ಪೋರ್ಟಲ್ ಮೂಲಕ ಅಂದ್ರೆ ಆನ್ಲೈನ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಯಾರ್ಯಾರೆಲ್ಲ ಈ ನೋಂದಣಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಖಾತೆಗೆ ನೇರವಾಗಿ 3,500 ರೂಪಾಯಿನ ಜಮಾ ಮಾಡ್ತಾರೆ. ಸೊ ಖಾತೆಗೆ ಜಮಾ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಎಲ್ಲಿಂದ ATM ಇಂದ ಬೇಕಾದ್ರೂ ಅವ್ರು ಡ್ರಾ ಮಾಡ್ಕೋಬಹುದು. ಸೊ ತಮ್ಮ ದೈನಂದಿನ ಖರ್ಚಿಗಾಗಿ ಅವರು ಈ ಹಣವನ್ನ ಬಳಸ್ಕೋಬಹುದು. ಸೊ ಬಹಳ ಒಂದು ಪ್ರಗತಿಪರ ಒಂದು ಯೋಜನೆ ಅಂತ ಹೇಳ್ಬೋದು. ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ಅರುಣಾಚಲ್ ಪ್ರದೇಶ್ ರಾಜ್ಯದ ರಾಜಧಾನಿ ಇಟಾನಗರ್ ಅಂತ ಕಾಣಿಸ್ತಾ ಇದೆ. ಜೊತೆಗೆ ಅಲ್ಲಿನ ಮುಖ್ಯಮಂತ್ರಿ ಪೇಮಾ ಖಂಡು ಅಂತೇಳಿ. ಇದು ಕೂಡ ಬಹಳ ಇಂಪಾರ್ಟೆಂಟ್, ದಯವಿಟ್ಟು ಬರ್ದಿಟ್ಕೊಳ್ಳಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಘಟನೆ ಹೇಳಕ್ ಇಷ್ಟಪಡ್ತೀನಿ. ನೀವು ಸ್ವಲ್ಪ ನಿಮ್ಮ ನೆನಪನ್ನ ಮೆಲುಕು ಹಾಕೋದಾದ್ರೆ, ನಿಮ್ಮ ಮೆಮೊರಿ ಪವರ್ ಟೆಸ್ಟ್ ಮಾಡೋದಾದ್ರೆ, 2011ನೇ ಇಸ್ವಿಯಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೆದಿತ್ತು. ನಿಮ್ಮೆಲ್ಲರೂ ಕೂಡ ನೆನಪಿರ್ಬೋದು. ನೀವು ಯಾರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಫೀಲ್ಡ್ ಅಲ್ಲಿ ಇರಲಿಲ್ಲ, ನಾನು ಕೂಡ ಇರಲಿಲ್ಲ. ಬಟ್ ಆದ್ರೂ ಕೂಡ ಒಂದು ಕುಖ್ಯಾತ ಘಟನೆ ನಡೆದಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಅಂದಿನ ಅರುಣಾಚಲ್ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು ಅವರು ಪ್ರಯಾಣಿಸುತ್ತಿದ್ದಂತಹ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗ್ಬಿಟ್ಟು ಇವರು ದುರಂತದ ರೀತಿಯಲ್ಲಿ ಮೃತಪಡ್ತಾರೆ. ಸೊ ದೋರ್ಜಿ ಖಂಡು ಅವರು 2011ರ ಒಂದು ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿದ್ರು. ಬಟ್ ಪ್ರಸ್ತುತವಾಗಿ ಅರುಣಾಚಲ್ ಪ್ರದೇಶನ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಪೇಮಾ ಖಂಡು ಅವರು ಈ ದೋರ್ಜಿ ಖಂಡು ಅವರ ಪುತ್ರ ಆಗಿದ್ದಾರೆ, ಅವರ ಮಗ. ಸೊ ಇನ್ಸಿಡೆಂಟ್ ನ ಸ್ವಲ್ಪ ಸುಮ್ಮನೆ ರಿಕಾಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೆಮೊರಿ ಪವರ್ನ ಜಸ್ಟ್ ರಿಫ್ರೆಶ್ ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದಷ್ಟೇ. ಇದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ ಯಾವ ರಾಜ್ಯವು ಏಪ್ರಿಲ್ 15 ತನ್ನ ಸ್ಥಾಪನೆ ದಿನವನ್ನಾಗಿ ಮಾಡ್ಕೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಆನ್ಸರ್ ಗೊತ್ತಿತ್ತು ಅಂತ ಹೇಳಿದ್ರೆ ನಮ್ಮ ಚಾಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ನಿಮ್ಮ ಡೌಟ್ಸ್ ಏನಾದ್ರು ಇದ್ರೆ ಕ್ಲಾರಿಫೈ ಮಾಡ್ಕೊಳ್ತಾ ಹೋಗಿ. ಸೊ ಆನ್ಸರ್ ಬಂದ್ಬಿಟ್ಟು ಹಿಮಾಚಲ್ ಪ್ರದೇಶ್. ಸೊ ಹಿಮಾಚಲ್ ಪ್ರದೇಶ್ ರಾಜಧಾನಿ ಕೇಳ್ತಾರೆ, ಜೊತೆಗೆ ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ಹಿಮಾಚಲ್ ಪ್ರದೇಶ್ ರಾಜಧಾನಿ ಅಂದ ತಕ್ಷಣ ಎಲ್ಲರೂ ಕೂಡ ತಟ್ ಅಂತ ಶಿಮ್ಲಾ ಅಂತ ಹೇಳ್ತೀರಾ. ನಿಮ್ಮ ಆನ್ಸರ್ 100% ನಿಜ ಆಗಿರುತ್ತೆ. ಬಟ್ ಮತ್ತೊಂದು ಕುತೂಹಲಕಾರಿ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, 2017ನೇ ಇಸ್ವಿಯಲ್ಲಿ ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು ಶ್ರೀಯುತ ವೀರಭದ್ರ ಸಿಂಗ್ ಅವರು ಒಂದು ವಿನೂತನವಾದಂತಹ ಘೋಷಣೆಯನ್ನ ಮಾಡಿರ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಶಿಮ್ಲಾಕ್ಕೆ 2ನೇ ರಾಜಧಾನಿಯನ್ನ ಕೂಡ ಅವರು ಘೋಷಣೆ ಮಾಡಿರ್ತಾರೆ. ಸೊ ಪ್ರಮುಖ ನಗರವಾದಂತಹ ಧರ್ಮಶಾಲಾ ಇದೆ, ಒಂದು ಬಹಳ ರಮಣೀಯವಾದಂತಹ ಸ್ಥಳ ಇದು ಅಂತಾನೆ ಹೇಳ್ಬೋದು. ಆ ಧರ್ಮಶಾಲಾವನ್ನ ಶಿಮ್ಲಾದ ಅಥವಾ ಹಿಮಾಚಲ್ ಪ್ರದೇಶದ 2ನೇ ರಾಜಧಾನಿಯಾಗಿ ಅವರು ಅನೌನ್ಸ್ ಮಾಡಿದ್ರು. ಇದು ಚಳಿಗಾಲದಲ್ಲಿ ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ ಇದು ಹಿಮಾಚಲ್ ಪ್ರದೇಶದ ರಾಜಧಾನಿಯಾಗಿ ಕಾರ್ಯನಿರ್ವಹಿಸುತ್ತೆ. ಸೊ ಧರ್ಮಶಾಲಾ ಅಂದ ತಕ್ಷಣ ನಮಗೆ 2 ಘಟನೆಗಳು ನೆನಪಾಗ್ತವೆ. ಒಂದೇನಪ್ಪಾ ಅಂತ ಹೇಳಿದ್ರೆ, ಈ ಬೌದ್ಧರ ಟಿಬೇಟಿಯನ್ ಧರ್ಮಗುರುವಾದಂತಹ ಬೌದ್ಧ ಧಾರ್ಮಿಕ ಮುಖಂಡ ದಲೈ ಲಾಮಾ ಅವರು ಭಾರತದ ಧರ್ಮಶಾಲಾದಲ್ಲಿ ತಮ್ಮ ವಾಸ್ತವ್ಯವನ್ನು ಹೂಡಿದ್ದಾರೆ. ಅವರ ಧಾರ್ಮಿಕ ಕೇಂದ್ರ ಕೂಡ ನಿಮಗೆ ಧರ್ಮಶಾಲಾದಲ್ಲಿ ಕಂಡು ಬರುತ್ತೆ. ಸೊ ದಲೈ ಲಾಮಾ ಅವರು ಒಂದು ಕ್ಷೇತ್ರವನ್ನು ನಾವು ಧರ್ಮಶಾಲಾದಲ್ಲಿ ನೋಡ್ತೀವಿ. ಅದ್ರ ಜೊತೆಗೆ ಯಾರಾದ್ರೂ ಕ್ರೀಡಾಸಕ್ತರಿದ್ರು, ಕ್ರಿಕೆಟ್ ಫ್ಯಾನ್ಸ್ ಇದ್ರು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಮಾತು ಗೊತ್ತಿರುತ್ತೆ. ಧರ್ಮಸ್ಥಳದಲ್ಲಿ ಒಂದು ಪ್ರಪಂಚದ ಅದ್ಭುತವಾದಂತಹ ಒಂದು ಕ್ರಿಕೆಟ್ ಸ್ಟೇಡಿಯಂ ಕೂಡ ನಿಮಗೆ ಕಂಡು ಬರುತ್ತೆ. ಇದು ಬಹಳ ಎತ್ತರದ ಒಂದು ಸ್ಥಳದಲ್ಲಿ ಇದು ಇದೆ. ಬಹಳಷ್ಟು ಜನ ವಿದೇಶಿಗರು ಇಲ್ಲಿ ಆಟ ಆಡೋದಕ್ಕೆ ಬಹಳ ಇಷ್ಟಪಡ್ತಾರೆ, ಯಾಕಂದ್ರೆ ಒಂದು ರಮಣೀಯವಾದಂತಹ ಒಂದು ದೃಶ್ಯ ಇರತಕ್ಕಂತಹ ಒಂದು ಕ್ರಿಕೆಟ್ ಸ್ಟೇಡಿಯಂ. ಸೊ ಈ ಧರ್ಮಶಾಲಾ ಬಂದ್ಬಿಟ್ಟು ನಮ್ಮ ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ಈಗ ಅದನ್ನ 2ನೇ ರಾಜಧಾನಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಯಾವ ರೀತಿ ನಮಗೆ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಬೇಸಿಗೆಯಲ್ಲಿ ಶ್ರೀನಗರ್, ಅದೇ ರೀತಿ ಚಳಿಗಾಲದಲ್ಲಿ ಯಾವ ರೀತಿ ಜಮ್ಮುನ ನಾವು ರಾಜಧಾನಿ ಅಂತ 2 ರಾಜಧಾನಿ ಇತ್ತು, ಹಿಮಾಚಲಿಗೂ ಕೂಡ ಅದೇ ಒಂದು ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಅಂಡ್ ಮುಖ್ಯಮಂತ್ರಿ ಕೇಳೋದಾದ್ರೆ ಜೈರಾಮ್ ಠಾಕೂರ್. ದಯವಿಟ್ಟು ನೋಟ್ ಮಾಡ್ಕೊಳ್ತಾ ಮುಂದೋಗ್ಬೇಕಾಗುತ್ತೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿ ನಿಮಗೆ ಸ್ವಾಭಾವಿಕವಾಗಿ ಗೊತ್ತಿರಬೇಕಾಗುತ್ತೆ. ನೀವು ದಯವಿಟ್ಟು ಗಟ್ಟೊಡಿಬಾರ್ದು, ಬದಲಾಗಿ ನೀವು ಕಾಲಕಾಲಕ್ಕೆ ನ್ಯೂಸ್ ಅಪ್ಡೇಟ್ಸ್ ತಗೊಂತಾ ಇದ್ರೆ ನಿಮಗೆ ಅದು ಮೆಮೊರೈಸ್ ಆಗ್ಬಿಡುತ್ತೆ. ಸೊ ಜೈರಾಮ್ ಠಾಕೂರ್ ಅವರು ಈ ಒಂದು ಹಿಮಾಚಲ್ ಪ್ರದೇಶ್ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಕೆಳಕಂಡ ಯಾವ ದಿನಾಂಕವನ್ನ ವಿಶ್ವ ಪಾರಂಪರಿಕ ದಿನ ಅಥವಾ ವರ್ಲ್ಡ್ ಹೆರಿಟೇಜ್ ಡೇ ಅಂತ ಘೋಷಣೆ ಮಾಡಲಾಗಿದೆ? ಇದು ಕೂಡ ವೆರಿ ಇಂಪಾರ್ಟೆಂಟ್. ಆನ್ಸರ್ ಬಂದ್ಬಿಟ್ಟು ಏಪ್ರಿಲ್ 18ನೇ ತಾರೀಕು. ಸೊ ನೋಡಿ, ನಿಮಗೆ ಇಲ್ಲಿ ಡೀಟೇಲ್ಸ್ ಕೂಡ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ಯುನೆಸ್ಕೋ ಅವರು 1983ನೇ ಇಸ್ವಿಯಲ್ಲೇ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಸೊ ಪ್ರತಿ ವರ್ಷ ಏಪ್ರಿಲ್ 18ನೇ ತಾರೀಕನ್ನ ನಾವು ವಿಶ್ವ ಪಾರಂಪರಿಕ ದಿನ ಅಥವಾ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತೀವಿ. ಈ ಸ್ಮಾರಕಗಳಿಗೆ ಸಂಬಂಧಪಟ್ಟಂತಹ ಒಂದು ದಿನ ಇದು. ಸೊ ಇಲ್ಲಿ 2020ರ ಧ್ಯೇಯ ವಾಕ್ಯ ಅಥವಾ ಥೀಮ್ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರಸಕ್ತವಾಗಿ ಯಾವ ರೀತಿ ಟ್ರೆಂಡ್ ಇದೆಯಪ್ಪ ಅಂತ ಹೇಳಿದ್ರೆ, ಎಕ್ಸಾಮ್ಸ್ ಅಲ್ಲಿ ಡೆಫಿನೆಟ್ಲಿ ಅವರು ಥೀಮ್ ಅನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಕೇಳ್ತಾ ಹೋಗ್ತಾರೆ. ಥೀಮ್ ಏನಪ್ಪಾ ಅಂತ ಹೇಳಿದ್ರೆ, ಪರಸ್ಪರ ಸಂಸ್ಕೃತಿ ಹಂಚಿಕೊಳ್ಳಿ, ಪರಂಪರೆ ಹಂಚಿಕೊಳ್ಳಿ, ಜವಾಬ್ದಾರಿ ಹಂಚಿಕೊಳ್ಳಿ. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಶೇರ್ಡ್ ಕಲ್ಚರ್, ಶೇರ್ಡ್ ಹೆರಿಟೇಜ್ ಅಂಡ್ ಶೇರ್ಡ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಪರಸ್ಪರ ಸಂಸ್ಕೃತಿ, ಪರಂಪರೆ ಮತ್ತೆ ಜವಾಬ್ದಾರಿಯನ್ನ ಹಂಚಿಕೊಳ್ಬೇಕು ಅಂತ ಇದು ಕರೆ ಕೊಡುತ್ತೆ. ದಯವಿಟ್ಟು ಇದನ್ನ ನೋಟ್ ಡೌನ್ ಮಾಡ್ಕೊಂಡು ಮುಂದೆ ಹೋಗೋಣ. ಸೊ ಮುಂದಿನ ಸುದ್ದಿಯತ್ತ ನಾವು ಗಮನ ಹರಿಸೋದಾದ್ರೆ, ವಿಶ್ವ ಹಿಮೋಫಿಲಿಯಾ ದಿವಸವನ್ನ ಯಾವಾಗ ಆಚರಿಸಲಾಗುತ್ತದೆ? ಇದು ಕೂಡ ಬಹಳ ಇಂಪಾರ್ಟೆಂಟ್.
ಇದಕ್ಕೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ಹಿಮೋಫೀಲಿಯಾ ಅಂದ್ರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಇದು ನಿಮಗೆ ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ ಆಗ್ಬೋದು, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ಹಿಮೋಫೀಲಿಯಾ ಅಂತ ಹೇಳಿದ್ರೆ ಇದನ್ನು ನಾವು ಜೆನೆಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಜೆನೆಟಿಕ್ ಡಿಸಾರ್ಡರ್ ಅಂದ್ರೆ ಏನು? ನಾವು ಕನ್ನಡದಲ್ಲಿ ಅದಕ್ಕೆ ಅನುವಂಶೀಯ ಕಾಯಿಲೆ, ಅನುವಂಶೀಯ ಕಾಯಿಲೆ ಅಂತ ಹೇಳ್ತೀವಿ. ಅದರ ಅರ್ಥ ತಮ್ಮ ಪೇರೆಂಟ್ಸ್ಗೆ ಅಥವಾ ತಮ್ಮ ಕುಟುಂಬಸ್ಥರಲ್ಲಿ ಯಾವುದಾದ್ರೂ ಕಾಯಿಲೆ ಇದ್ರೆ ಅದು ವಂಶವಾಹಿನಿಗಳ ಮೂಲಕ ಅನುವಂಶೀಯವಾಗಿ ಅವರ ಮಕ್ಕಳಿಗೆ ಅಥವಾ ಏನು ಆಫ್ ಸ್ಪ್ರಿಂಗ್ ಅಂತ ಕರಿತೀವಿ, ಅವರ ಒಂದು ಮಕ್ಕಳಿಗೆ ಅಥವಾ ಅವರ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂತಹ ಕಾಯಿಲೆಗಳನ್ನ ನಾವು ಅನುವಂಶಿಕ ಕಾಯಿಲೆಗಳು ಅಥವಾ ಜೆನೆಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಹಿಮೋಫಿಲಿಯಾ ಕೂಡ ಅದಕ್ಕೆ ಸಂಬಂಧಪಟ್ಟಿದೆ. ಸೊ ನಿಮ್ಮ ಕುಟುಂಬಸ್ಥರಲ್ಲಿ ಪೂರ್ವಜರಲ್ಲಿ ಯಾರಿಗಾದ್ರೂ ಹಿಮೋಫಿಲಿಯಾ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಗಳಿಗೂ ಕೂಡ ಅದು ಪಾಸ್ ಆಗ್ತಾ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದನ್ನ ಜೆನೆಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಹಿಮೋಫಿಲಿಯಾ ಬೇಸಿಕ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಏನು ಮಾನವನ ದೇಹದಲ್ಲಿ ಸ್ವಾಭಾವಿಕವಾಗಿ ಈ ರಕ್ತ ಹೆಪ್ಪುಗಟ್ಟುವಂತಹ ಪ್ರಕ್ರಿಯೆ ಇರುತ್ತೆ, ಅದು ಹಿಮೋಫಿಲಿಯಾದಿಂದ ಬಾಧಿತರಾದಂತಹ ವ್ಯಕ್ತಿಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಹಿಮೋಫಿಲಿಯಾ ಇದೆ ಅಂತ ಹೇಳಿದ್ರೆ ಅವನ ಮೈ ಮೇಲೆ ಚಿಕ್ಕ ಗಾಯ ಆದ್ರೂ ಕೂಡ ಅಲ್ಲಿಂದ ಹೊರಗಡೆ ಬರ್ತಾ ಇರತಕ್ಕಂತಹ ರಕ್ತಸ್ರಾವ ನಿಲ್ಲೋದಿಲ್ಲ, ಬ್ಲಡ್ ಲಾಸ್ ಆಗ್ತಾನೆ ಇರುತ್ತೆ. ಯಾಕಪ್ಪ ಅಂದ್ರೆ ಇದು ಸ್ವಾಭಾವಿಕವಾಗಿ ಹೆಪ್ಪುಗಟ್ಟಕ್ಕೆ ಬೇಕಾಗಿರತಕ್ಕಂತಹ ವಸ್ತುಗಳು ಅವನ ರಕ್ತದಲ್ಲಿ ಸಿಗುವುದಿಲ್ಲ. ಯಾಕಪ್ಪ ಅಂದ್ರೆ ಅವನಿಗೆ ಒಂದು ಅನುವಂಶೀಯ ಕಾಯಿಲೆಯಾದಂತಹ ಹಿಮೋಫಿಲಿಯಾ ಇದೆ. ಸೊ ಹಿಮೋಫಿಲಿಯಾಕ್ಕೆ ಸಂಬಂಧಪಟ್ಟಂತೆ ಒಂದು ದಿನವನ್ನು ಕೂಡ ಆಚರಣೆ ಮಾಡ್ತಿದ್ದಾರೆ. ಅದು ಯಾವಾಗಪ್ಪ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಾ ಇದೆ, ಏಪ್ರಿಲ್ 14ನೇ ತಾರೀಕು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದಕ್ಕೊಂದು ಕಾರಣ ಕೂಡ ಇದೆ. ವರ್ಲ್ಡ್ ಫೆಡರೇಷನ್ ಹಿಮೋಫಿಲಿಯಾ ಅಂತ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದಂತಹ ವ್ಯಕ್ತಿ ಫ್ರಾಂಕ್ ಯಾಕ್ಸನ್ ವೀಲ್ ಅವರ ಜನ್ಮದಿನ ಏಪ್ರಿಲ್ 17ನೇ ತಾರೀಕು. ಹಾಗಾಗಿ ಪ್ರತಿ ವರ್ಷ ಏಪ್ರಿಲ್ 17ನೇ ತಾರೀಕನ್ನ ಹಿಮೋಫಿಲಿಯಾ ಡೇ ಅಂತ ನಾವು ಆಚರಣೆ ಮಾಡ್ತೀವಿ. ಸೊ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಂತಾನೆ ಮುಂದೆ ಹೋಗ್ಬೇಕಾಗುತ್ತೆ. ಹಿಮೋಫಿಲಿಯಾದ ಡೀಟೇಲ್ಸ್ ನಾನು ಹೇಳಿದೆ ಅದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ಅದನ್ನು ಕೂಡ ಕ್ವಶನ್ ಕೇಳ್ಬೋದು. ಅಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಯಾವ ದೇಶವು ಆಪರೇಷನ್ ಲೈಫ್ ಲೈನ್ ಉಡಾನ್ ಅನ್ನು ಆರಂಭಿಸಿದೆ? ನೋಡಿ, ಇದಕ್ಕಿಂತ ಮುಂಚೆ ನಾವು ಉಡಾನ್ ಅಂತ ತಿಳ್ಕೊಳ್ಳೋಣ. ಇದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಇದರ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ ನಿಮಗೆ. ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತೇಳಿ. ನೋಡಿ, ನಮ್ಮ ದೇಶದಲ್ಲಿ ಏನು 2ನೇ ಮತ್ತು 3ನೇ ದರ್ಜೆ ಸಣ್ಣ ಪುಟ್ಟ ನಗರಗಳಿದಾವೆ, ಅಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ, ಅಂದ್ರೆ ನಮ್ಮ ಸಾರ್ವಜನಿಕರು ಕೂಡ ವಿಮಾನದಲ್ಲಿ ಕಡಿಮೆ ಬೆಲೆಯಲ್ಲಿ ಓಡಾಡುವಂತಾಗಬೇಕು ಅನ್ನೋದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಾಗಿತ್ತು. ಆ ನಿಟ್ಟಿನಲ್ಲಿ ಉಡಾನ್ ಅಂತಕ್ಕಂತಹ ಯೋಜನೆಯನ್ನ ರಾಷ್ಟ್ರವ್ಯಾಪಿ ಅವರು ಜಾರಿಗೆ ತಂದಿದ್ರು. ಸೊ ಅದು ಹಿಂದಿಯಲ್ಲಿ ಬರುತ್ತೆ, ಉಡೇ ದೇಶ್ ಕಾ ಆಮ್ ನಾಗರಿಕ್. ಅದರ ಕನ್ನಡ ಟ್ರಾನ್ಸ್ಲೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಭಾರತದ ಸಾಮಾನ್ಯ ನಾಗರಿಕನು ಕೂಡ ಹಾರುವಂತಾಗಬೇಕು, ವಿಮಾನದಲ್ಲಿ ಹಾರಾಟ ನಡೆಸುವಂತಾಗಬೇಕು ಅಂತ ಹೇಳುತ್ತೆ. ಸೊ ಅದಕ್ಕೆ ನಾವು ಉಡಾನ್ ಅಂತ ಕರಿತೀವಿ. ಬಟ್ ಇತ್ತೀಚೆಗೆ ಆಪರೇಷನ್ ಲೈಫ್ ಲೈನ್ ಉಡಾನ್ ಅಂತ ಒಂದು ಯೋಜನೆಯನ್ನು ನಮ್ಮ ಸರ್ಕಾರ ಪ್ರಾರಂಭ ಮಾಡಿತ್ತು. ಅದನ್ನ ಯಾವ ದೇಶ ಪ್ರಾರಂಭ ಮಾಡಿದೆಯಪ್ಪ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಭಾರತ ದೇಶನೇ ಪ್ರಾರಂಭ ಮಾಡಿರುತ್ತೆ. ಯಾಕಪ್ಪ ಅಂದ್ರೆ ಉಡಾನ್ ಅಂತಕ್ಕಂಥದ್ದು ನಮ್ಮ ಭಾರತ ಸರ್ಕಾರದ ಒಂದು ಯೋಜನೆ. ಬಟ್ ಕೇಳಬಹುದು, ಇದು ಏನಕ್ಕೆ ಸಂಬಂಧಪಟ್ಟಿದೆ, ಯಾವ ಉದ್ದೇಶದಿಂದ ಆಪರೇಷನ್ ಲೈಫ್ ಲೈನ್ ಅನ್ನ ಜಾರಿಗೆ ತರಲಾಗ್ತಾ ಇದೆ? ಆಪರೇಷನ್ ಲೈಫ್ ಲೈನ್ ಉಡಾನ್ ಯಾವ ಉದ್ದೇಶಕ್ಕಪ್ಪ ಅಂತ ಹೇಳಿದ್ರೆ, ನೋಡಿ, ನಮ್ಮ ನೆರೆಹೊರೆಯಲ್ಲಿ ಹಲವಾರು ಸಣ್ಣ ಪುಟ್ಟ ದೇಶಗಳಿದ್ದಾವೆ. ಪಾಕಿಸ್ತಾನ ಇದೆ, ಬಟ್ ಪಾಕಿಸ್ತಾನವನ್ನ ನಾವು ವಿರೋಧಿ ರಾಷ್ಟ್ರ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಮಾಲ್ಡೀವ್ಸ್, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ, ಮಯನ್ಮಾರ್, ಹೀಗೆ ಹಲವಾರು ಚಿಕ್ಕ ಪುಟ್ಟ ರಾಷ್ಟ್ರಗಳು ನಮ್ಮ ಸುತ್ತಮುತ್ತಲು ಕಂಡುಬರುತ್ತೆ. ಆ ರಾಷ್ಟ್ರಗಳಲ್ಲಿ ಈ ಲಾಕ್ಡೌನ್ ನ ಕಾರಣದಿಂದ ಏನು ಸಂಪೂರ್ಣ ವಿಮಾನಯಾನ ಪ್ರಪಂಚಾದ್ಯಂತ ಸ್ಥಗಿತಗೊಂಡಿದೆ. ಸೊ ಅವರ ದೇಶದಲ್ಲಿ ಅಗತ್ಯ ಔಷಧಿಗಳಿಗೆ ಕೊರತೆ ಉಂಟಾಗ್ಬಿಟ್ಟಿದೆ. ಇವೆಲ್ಲ ರಾಷ್ಟ್ರಗಳು ಕೂಡ ಆಮದು ಮಾಡ್ಕೊಳ್ತಾ ಇದ್ವು ಔಷಧಿಯನ್ನ, ಬಟ್ ಈಗ ಕೊರತೆ ಉಂಟಾಗಿತ್ತು. ಹಾಗಾಗಿ ಆ ಸಂಕಷ್ಟ ಪೀಡಿತ ರಾಷ್ಟ್ರಗಳಿಗೆ ಔಷಧಿಗಳನ್ನ ಪೂರೈಸುವ ಉದ್ದೇಶದಿಂದ ನಮ್ಮ ಭಾರತೀಯ ಸರ್ಕಾರ ಆಪರೇಷನ್ ಲೈಫ್ ಲೈನ್ ಉಡಾನ್ ಅನ್ನ ಜಾರಿಗೆ ತರ್ತಾ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕಾಗುತ್ತೆ. ಈ ಹೆಸರನ್ನ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ, ಜೊತೆಗೆ ಇದರ ಉದ್ದೇಶ ಅಂದ್ರೆ ಏಮ್ ಅನ್ನ ಕೂಡ ನೀವು ನೋಟ್ ಡೌನ್ ಮಾಡ್ಕೊಂಡೆ ಮುಂದೆ ಹೋಗ್ಬೇಕಾಗುತ್ತೆ. ಸೊ ಇವತ್ತಿನ ಕೊನೆಯ ಪ್ರಶ್ನೆ ಅಂತ ನಾವು ಗಮನ ಹರಿಸೋದಾದ್ರೆ, ಇತ್ತೀಚೆಗೆ ನಿಧನರಾದ RV ಬುಸ್ಕುಟೆ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿ RV ಬುಸ್ಕುಟೆ ಅವರು ನಿಧನರಾದ್ರು. ಅವ್ರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಅವರು ಒಬ್ಬ ಸ್ವತಂತ್ರ ಹೋರಾಟಗಾರ. ಅವರು ಮಹಾತ್ಮ ಗಾಂಧೀಜಿ ಅವರ ಜೊತೆ ಗುರುತಿಸಿಕೊಂಡಿದ್ರು. ಹಲವಾರು ಸ್ವತಂತ್ರ ಹೋರಾಟಗಳಲ್ಲಿ, ಹಲವಾರು ಹರತಾಳುಗಳಲ್ಲಿ ಅವರು ತಾವು ಕೂಡ ಭಾಗಿಯಾಗಿದ್ರು. ಜೊತೆಗೆ ಬಹಳ ಮುಖ್ಯವಾಗಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನಿದೆ ಅದರಲ್ಲೂ ಕೂಡ ಇವರು ಮುಂಚೂಣಿಯಲ್ಲಿ ಭಾಗವಹಿಸಿದ್ರು. ಸೊ RV ಬುಸ್ಕುಟೆ ಅವರು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿ ನಿಧನ ಹೊಂದಿದ್ದಾರೆ. ಸೊ ಇದು ಕೂಡ ಪ್ರಶ್ನೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದನ್ನು ಕೂಡ ನೋಟ್ ಮಾಡ್ಕೊಂಡೆ ನೀವು ಮುಂದೆ ಹೋಗ್ಬೇಕಾಗುತ್ತೆ. ಅಂಡ್ ಇದರೊಂದಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಮುಕ್ತಾಯವಾಗುತ್ತೆ. ನಾಳೆ ಇದೇ ರೀತಿ ಇದೇ ಸಮಯಕ್ಕೆ ನಾನು ದಿನಪತ್ರಿಕೆಯ ಒಂದು ವಿಶ್ಲೇಷಣೆ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಂಡ್ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಹಂಚ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಮ್ಮ ಅಕಾಡೆಮಿಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮತ್ತೆ ನಮ್ಮ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ನೀವು ಮರಿಬೇಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.